ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ ಟಾಪಿಕ್ಕೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಯಾವ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ನಾನು ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಓದ್ತೀನಿ ನಾನು. ಓಕೆ, ಸೊ ಎಸ್, ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಡೆಫಿನೆಟ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ ಇದು ಕೂಡ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕಿರೋ ಕಾರಣ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಹೆಂಗಿದೆ ನಿಮ್ಮ ಮೇಲೆ, ಈ ಕನೆಕ್ಷನ್ ಮೇಲೆ ಅವ್ರ ಥಾಟ್ಸ್ ಏನು, ಅವ್ರ ಫೀಲಿಂಗ್ಸ್ ಏನು, ಯಾಕೆ ಅವ್ರು ಸೈಲೆಂಟ್ ಇದ್ದಾರೆ, ಏನಾದರೂ ಆ್ಯಕ್ಷನ್ ತಗೋಬೇಕು ಅಂತ ಇದಾರ ಅಂದರೆ ಏನು ಆ್ಯಕ್ಷನ್ ತಗೋಬೋದು, ನಿಮಗೆ ಅಡ್ವೈಸ್ ಏನು, ಆ್ಯಂಡ್ ಫೈನಲಿ ಈ ರಿಲೇಷನ್ಶಿಪ್ ಪೊಟೆನ್ಷಿಯಲ್ ಔಟ್ಕಮ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಈ ರಿಲೇಷನ್ಶಿಪ್ಪಿಂದ. ಸೊ ಈ ಎಲ್ಲ ಟಾಪಿಕ್ಗೂ ಆನ್ಸರ್ ಅಥವಾ ಸೊಲ್ಯೂಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಆಲ್ ರೈಟ್ ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಎಲ್ಲ ವಿಡಿಯೋದಲ್ಲಿ 2 ಆಪ್ಷನ್ ಇದೆ. ಡೇಟ್ ಆಫ್ ಬರ್ತ್ ಪ್ರಕಾರ ಇದರಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಬಾರ್ದು. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಆ ಪರ್ಸನ್ದು ಡೇಟ್ ಆಫ್ ಬರ್ತ್ ಮೇಲೆ ನೀವು ಈ ಒಂದು ವಿಡಿಯೋ ಅಥವಾ ಈ ಫೈಲ್ನ ಚೂಸ್ ಮಾಡ್ಕೊಬೇಕು. ಇನ್ ಕೇಸ್ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಹೋಗಿ ತಿಳ್ಕೊಬಂದು ಆಮೇಲೆ ಈ ವಿಡಿಯೋನ ನೋಡ್ಬೇಕಾಗಿ ಬರುತ್ತೆ. ಸೊ ಎಸ್ ಗೈಸ್, ಇವಾಗ ನಿಮ್ಮ ಮುಂದೆ ಡೇಟ್ ಆಫ್ ಬರ್ತ್ಸ್ ಬರುತ್ತೆ. ಆಲ್ ರೈಟ್, ತುಂಬ ಶಫಲ್ ಮಾಡಿ ಹಾಕಿರೋ ಪಾಸಿಬಿಲಿಟೀಸು ಇದೆ ನಾನು ಒಂದೊಂದ್ಸರ್ತಿ. ಸೊ ಎಸ್, ಇವಾಗ ನಿಮ್ಮ ಕಣ್ಮುಂದೆ 2 ಆಪ್ಷನ್ ಬಂದಿದೆ. ಓಕೆ, ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ ಆಪ್ಷನ್ಸ್ನ. ಆಬ್ವಿಯಸ್ಲಿ ಅವರ ಡೇಟ್ ಆಫ್ ಬರ್ತ್ ಯಾವುದಿದೆ ಡೈರೆಕ್ಟಾಗಿ ಹೋಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ, ನಿಮ್ಮ ರೀಡಿಂಗಿಗೆ ಹೋಗ್ಬೋದು ಗೈಸ್. ಸೊ ಎಸ್, ಹಾಗಾದರೆ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಪಾಸ್ ಮಾಡಿ, ಇನ್ ಕೇಸ್ ಇಂಟ್ಯೂಟಿವ್ಲಿ ನಿಮಗೆ ಬೇರೆ ಒಂದು ನಂಬರ್ನ ಚೂಸ್ ಮಾಡ್ಬೇಕನ್ಸಿದ್ರೆ ಪಾಸ್ ಮಾಡ್ಬೋದು ವಿಡಿಯೋನ. ಆಲ್ ರೈಟ್, ಸೊ ಲೆಟ್ಸ್ ಸಿ ಫಾರ್ ದ ಫಸ್ಟ್ ಗ್ರೂಪ್. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಅವ್ರ ಫಸ್ಟ್ ಗ್ರೂಪ್ಗೆ ಬಿಲಾಂಗ್ ಆಗ್ತಾರೆ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ದಿಸ್ ಈಸ್ ಸ್ಪೆಷಲ್ ಒನ್. ಫಸ್ಟ್ ರೀಡಿಂಗಲ್ಲಿ ಇಡ್ತಾ ಇರೋದು ನಾನು. ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಸೋಲಾರ್ ಸಿಸ್ಟಮ್ ಗೈಸ್. ಸೊ ಇದ್ರಲ್ಲಿ ನೋಡ್ಬೋದು ಆಲ್ರೆಡಿ, ಲೈಕ್ ಯು ಗೈಸ್ ಕ್ಯಾನ್ ಸಿ, ಫೋಕಸ್ ಮಾಡಿದ್ರೆ ಆಗುತ್ತಾ ಗೊತ್ತಿಲ್ಲ, ಪ್ಲಾನೆಟ್ಸ್ ಇದೆ, ಈಚ್ ಆ್ಯಂಡ್ ಎವ್ರಿ ಪ್ಲಾನೆಟ್ಸ್ ಇದೆ. ಆ್ಯಂಡ್ ನನಗಿದು ಗಿಫ್ಟ್ ಬಂದಿತ್ತು ಒಂದು ಸ್ಪೆಷಲ್ ಪರ್ಸನಿಂದ ಅಂತಲೇ ಹೇಳ್ಬೋದು. ಉಲ್ಟಾ ಇಟ್ಬಿಟ್ಟು ನಾನೇನಾದರೂ ನನ್ನ ಹತ್ರನೂ ಮಾಡಿರ್ತೀನಿ, ಹೇಳೋಕ್ಕಾಗಲ್ಲ. ಆಲ್ ರೈಟ್, ಸೊ ಎಸ್, ದಿಸ್ ಇಸ್ ಉಲ್ಟಾ. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ಪ್ಲಾನೆಟ್ಸು ಇಲ್ಲಿದೆ ನಮ್ಮ ರೀಡಿಂಗಲ್ಲಿ. ಇವಾಗ ಲೆಟ್ಸ್ ಸಿ ಗ್ರೂಪ್ 1. ನಿಮಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ ಆಲ್ರೆಡಿ ಪುಲ್ ಮಾಡಿದ್ದೀನಿ, ನೀವು ನೋಡ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋರಿಗೆ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿದೆ ನಾ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಯು ಗೈಸ್ ನೋ ದ ಡ್ರಿಲ್. ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಆ್ಯಂಡ್ ಯಾರಿಗಾರು ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್. ಓಕೆ, ಸೊ ಫಸ್ಟ್ ಇಸ್ ಫಸ್ಟ್ ಕರೆಂಟ್ ಎನರ್ಜಿ. ಕನೆಕ್ಷನ್ದು ಕರೆಂಟ್ ಎನರ್ಜಿ ಹೆಂಗಿದೆ, ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಅಂದರೆ ಯಾವ ಒಂದು ಪೊಸಿಷನ್, ಯಾವ ಸ್ಟೇಜ್, ಯಾವ ಫೇಸಲ್ಲಿ ಇದೆ ಅಂತ ಲೆಟ್ಸ್ ಸಿ. ದೇರ್ ಈಸ್ ಐಸೋಲೇಷನ್. All right, and there is tarot card 3 of wands. Okay, so completely ಎರಡು opposite tarot cards, I mean messages. All right, so 3 of wands ಅಂತ ಬಂದ್ರೆ one main thing ಇದರಲ್ಲಿ ಇಂಡಿಕೇಶನ್ ಆಗೋದು ಲಾಂಗ್ ಡಿಸ್ಟೆನ್ಸ್. ತುಂಬ ಜನದ್ದು ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಥವಾ ನಿಮ್ಮಿಬ್ರು ಮಧ್ಯೆ ತುಂಬ ಫಿಸಿಕಲ್ ಡಿಸ್ಟೆನ್ಸ್ ಅನ್ನೋದು ತುಂಬ ಇದೆ. ಅಂದರೆ ನೀವು ಬ್ಯಾಂಗ್ಳೂರಲ್ಲಿದ್ರೆ ಅವರು ಬ್ಯಾಂಗ್ಳೂರಲ್ಲೇ ಇದ್ದಾರೆ ಹಾಗೆಲ್ಲ ಇಲ್ಲ, ಪಾಸಿಬಿಲಿಟಿ ಇದೆ. ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀರಾ ಆಲ್ರೆಡಿ ನೀವು. ಅವರು ಅವರ ಕೆಲಸಕ್ಕೋಸ್ಕರ, ಅವರ ಕರಿಯರ್ನ ಫ್ರೇಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅವರ ಒಂದು ಪರ್ಸ್ನಾಲಿಟಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಒಂದು ಡಿಸ್ಟೆನ್ಸ್ ತಗೊಂಡ್ರು. ಒಂದು ಈ ರಿಲೇಶನ್ಶಿಪ್ಪಿಂದ
ಮೂವ್ ಆನ್ ಆದ್ರು ಆ ಥರ ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಲೈಫಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಆಗಬೇಕು, ಇನ್ನೂ ಬೇರೆ ಬೇರೆ ಆಪ್ಷನ್ಸ್ಗಳನ್ನ ನೋಡಬೇಕು, ಬೇರೆ ಬೇರೆ ಜನರನ್ನ ಮೀಟ್ ಆಗಬೇಕು, ಸ್ವಲ್ಪ ಏನು ಸ್ವಲ್ಪ ಕಮಿಟ್ಮೆಂಟ್ ಇಂದ ಸ್ವಲ್ಪ ದೂರ ಹೋಗ್ಬಿಟ್ಟು ಲೈಫ್ ಅಂದ್ರೆ ಇನ್ನೊಂಥರ ಬೇರೆ ರೀತಿಲಿ ಲೈಫ್ನ ಎಂಜಾಯ್ ಮಾಡಬೇಕು, ಆ ಥರ ಒಂದು ಥಾಟ್ ಇಟ್ಕೊಂಡು ಅವರು ನಿಮ್ಮನ್ನ ಬಿಟ್ಟಿರೋ ಪಾಸಿಬಿಲಿಟಿ ನಾನು ನೋಡ್ತಾ ಇದ್ದೀನಿ. ಮೇಯ್ನ್ ಆಗಿ ಐಸೋಲೇಷನ್ ಅಂದ್ರೆ ಇಲ್ಲಿ ಒಬ್ರಲ್ಲ ಇಬ್ರು ಆಗಿರ್ಬೋದು. ಇವಾಗ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ಪಾರ್ಟ್ನರ್, ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ. ನೀವು ಕೂಡ ಮಿಸ್ ಮಾಡ್ಕೊತಾ ಇಲ್ಲ ಅಂತ ಅಲ್ಲ, ಬಟ್ ಅವ್ರಿಗೆ ಮೇ ಬಿ ಒಂದು ಫ್ಯೂ ಪೀಪಲ್ ಮಾತ್ರ ಅವ್ರಿಗೆ ಹತ್ರದವರು ಅಂತ ಟಿಲ್ ನಾವು ಇದ್ದಿದ್ದು, ಅದರಲ್ಲಿ ನೀವು ಒಬ್ರು ಆಗಿದ್ರಿ. ಐ ಗೆಸ್ ನೀವು ಕಮಿಟ್ಮೆಂಟಿಗೆ ಹೋಗೋದಕ್ಕೂ ಮುಂಚೆ ಬೆಸ್ಟ್ ಫ್ರೆಂಡ್ಸ್ ಅಥವಾ ಒಂದು ಫ್ರೆಂಡ್ಸ್ ಆಗಿದ್ರಿ. ನೀವು ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಕಷ್ಟನ ಅವ್ರು ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ತುಂಬ ಜಾಸ್ತಿ ಇತ್ತು. ಅಂದರೆ ನಿಮ್ಮಿಬ್ಬರು ಮಧ್ಯೆ ಒಂದು ಎಮೋಷ್ನಲ್ ಬಾಂಡಿಂಗ್ ಆಗೋದಕ್ಕೂ ಮುಂಚೆ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದೊಂದು ಇತ್ತು. ಬಿಕಾಸ್ ಬಾಂಡ್ಸ್ ಬಂದಿರೋದ್ರಿಂದ ನೀವು ಒಟ್ಟೊಟ್ಟಿಗೆ ತಿರುಗ್ತಾ ಇದ್ರಿ, ಟ್ರಾವೆಲ್ ಮಾಡ್ತಾ ಇದ್ರಿ, ಸಮ್ಟೈಮ್ಸ್ ವೆಕೇಶನ್ ಪ್ಲಾನ್ ಮಾಡ್ತಾ ಇದ್ರಿ, ಎವ್ರಿಥಿಂಗ್ ಎಲ್ಲ ಆಗ್ತಾ ಇತ್ತು. ಬಟ್ ದೂರ ಆಗಿರೋದ್ರಿಂದ ಅವ್ರಿಗೆ ಇವಾಗ ಐಸೋಲೇಟ್ ಫೀಲ್ ಆಗ್ತಾ ಇದೆ. ಬಿಕಾಸ್ ಅವ್ರ ಲೈಫಲ್ಲಿ ಕೆಲವೊಂದು ಜನರನ್ನ ಮಾತ್ರ ಕ್ಲೋಸ್ ಅಂತ ಅವರು ಹತ್ರ ಅವ್ರ ಬೌಂಡ್ರಿ ಒಳಗೆ ಬಿಟ್ಕೊಂಡಿದ್ದು. ಈವನ್ ಫ್ರೆಂಡ್ಸ್ ಅಂತ ಬಂದ್ರು ಈವನ್ ಅವ್ರು ತುಂಬಾ ಜನ ಮೀಟ್ ಆಗ್ಬೋದು ಆನ್ ಅ ಡೈಲಿ ಬೇಸಿಸ್, ಬಟ್ ಫ್ರೆಂಡ್ಸ್ ಅಂತ ಇರೋದು ಸ್ವಲ್ಪ ಜನ ಮಾತ್ರ, ಕ್ಲೋಸ್ ಫ್ರೆಂಡ್ಸ್ ಅಂತ ಇರೋದು ಸ್ವಲ್ಪ ಜನ ಮಾತ್ರ ಅವ್ರಿಗೆ. ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಕೆಲವೊಂದೊಂದು ಕನೆಕ್ಷನ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ, ಕೆಲವೊಂದೊಂದು ಕನೆಕ್ಷನ್ಸ್ ಬಿಟ್ಟೋದ್ಮೇಲೆ ಎಷ್ಟು ನೆನಪಾಗುತ್ತೆ. ಮೇ ಬಿ ಅವ್ರು ಅನ್ಕೊಂಡೇ ಇರಲ್ಲ, ನಾನು ಒಂದು ಕನೆಕ್ಷನ್ ನೆನಪಿಸ್ಕೊಂತೀನ, ನಾನು ಒಂದು ಕಳೆದೋಗಿರೋ ಕನೆಕ್ಷನ್ ರಿಲೇಶನ್ಶಿಪ್ ಬಗ್ಗೆ ನೆನಪಿಸ್ಕೊಂತೀನ, ಹಿಂಗೆಲ್ಲ ಅವ್ರಿಗೂ ಪ್ರಶ್ನೆಗಳಿದ್ವು. ಬಟ್ ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ ನಿಮ್ಮ ವ್ಯಾಲ್ಯೂ. ಬಟ್ ಅವರಿಗೆ ಐಸೋಲೇಟ್ ಫೀಲ್ ಆಗ್ತಾ ಇದೆ. ಜನ ಇದ್ರೂ, ತುಂಬ ಜನ ಇದ್ರೂ ಯಾರೂ ಇಲ್ಲ, ಅಥವಾ ಏನೋ ಮಿಸ್ಸಿಂಗ್, ಲೈಫಲ್ಲಿ ಏನೋ ಒಂದು ಮಿಸ್ಸಿಂಗ್. ಎಲ್ಲ ಇದೆ ಇವಾಗ, ಅಂದರೆ ದುಡ್ಡಿದೆ, ಸೆಟಲ್ಡ್ ಆಗಿದ್ದೀನಿ ಲೈಫಲ್ಲಿ, ಇವಾಗ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ಬೋದು, ಫ್ರೀಡಮ್ ಇದೆ, ಬಟ್ ಆ ಒನ್ ಪರ್ಸನ್ ಇಲ್ಲ. ಈ ಥರ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದರ್ ಕರೆಂಟ್ ಎನರ್ಜಿ ಕನೆಕ್ಷನ್ ಮೇಲೆ. ಓಕೆ, ಅವರ ಥಾಟ್ಸ್ ನೋಡೋಣ ನಿಮ್ಮ ಮೇಲೆ, ಅವ್ರ ಮೈಂಡಲ್ಲಿ ಏನಿದೆ ನಿಮ್ಮ ಮೇಲೆ ಆ್ಯಂಡ್ ಈ ಕನೆಕ್ಷನ್ ಮೇಲೆ. ಲೆಟ್ಸ್ ರಿವೀಲ್. ಮೆಸೇಜ್ ಇದೆ ಒಂದು ನಿಮಗೆ. ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾಂಡಲ್ ಅಸ್ ಡಿಫ್ರೆಂಟ್ಲಿ. ಈ ಮೆಸೇಜ್ ಇಂದ ಒಂದು ರಿಗ್ರೆಟ್ನ ನೋಡ್ತಾ ಇದ್ದೀನಿ ನಾನು. ಲೆಟ್ಸ್ ರಿವೀಲ್ ಒನ್ ಟ್ಯಾರೋ. ದೇರ್ ಈಸ್ 7 of Swords. 7 of Swords ಅಂದ್ರೆ ಏನು ಗೊತ್ತಾ, ಚೀಟಿಂಗ್ ಅನ್ನೋದು ಮೇಯ್ನಾಗಿ ಎದ್ದು ಕಾಣುತ್ತೆ. ಓಕೆ, ಚೀಟಿಂಗ್ ಅನ್ನೋದು ಮೇಯ್ನಾಗಿ ಎದ್ದು ಕಾಣುತ್ತೆ. ಇಲ್ಲಿ ಯಾರೋ ಒಬ್ರು ಚೀಟ್ ಮಾಡಿರೋದು ನೋಡ್ತಾ ಇದ್ದೀನಿ, ಯಾರೋ ಒಬ್ರು ಸುಳ್ಳು ಹೇಳ್ಬಿಟ್ಟು ಈ ಕನೆಕ್ಷನ್ನ ಬಿಟ್ಟು ಹೋಗಿರೋದು ನೋಡ್ತಾ ಇದ್ದೀನಿ ನಾನು. ನೀವಾಗಿರ್ಬೋದು, ನೀವಾಗಿರೋದಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ನೀವೇ ಮಾಡಿಬಿಟ್ಟು ನೀವೇ ಬಂದ್ಬಿಟ್ಟು ಚೆಕ್ ಮಾಡಲ್ಲ ಯಾಕೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀವಿ ಅಂತ. ಸೊ ನಿಮ್ಮ ಪಾರ್ಟ್ನರ್ ಪಾಸಿಬಿಲಿಟಿ ಇದೆ ಸುಳ್ಳು ಹೇಳ್ಬಿಟ್ಟು ನಿಮ್ಮನ್ನ ಬಿಟ್ಟೋಗಿದ್ರು, ನಿಮಗೇನೋ ಒಂದು ವಿಷಯದ ಬಗ್ಗೆ ಸತ್ಯ ಹೇಳಲಿಲ್ಲ, ಮುಚ್ಚು ಮರೆ ಮಾಡಿ ಸುಳ್ಳು ಹೇಳಿ ನಿಮ್ಮ ಹಿಂದೆ ಒಂದು ಕೆಲಸ ಮಾಡಿ ಅದನ್ನ ನಿಮಗೆ ಹೇಳ್ದಾನೆ ನಿಮ್ಮನ್ನ ಬಿಟ್ಟೋಗಿದ್ದು, ಅಥವಾ ಕಂಪ್ಲೀಟ್ಲಿ ಈ ರಿಲೇಶನ್ಶಿಪ್ ಮೇಲೆ ಗಿವ್ ಅಪ್ ಮಾಡಿಬಿಟ್ಟು ಆಮೇಲೆ ಬಿಟ್ಟೋದ್ರು. ಬಿಕಾಸ್ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಆ ಮೂಮೆಂಟಲ್ಲಿ ಆ ಕನೆಕ್ಷನ್ನ ಬೇರೆ ರೀತಿ ನಾನು ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನೋ ಒಂದು ಥಾಟ್ ಅವ್ರಿಗೆ ಬರ್ತಾ ಇದೆ. ಅಂದರೆ ಮೇ ಬಿ ನಿಮ್ಮನ್ನ ಬಿಟ್ಟು ಹೋಗೋ ಟೈಮಲ್ಲಿ ಬೇರೆ ಏನಾದರೂ ರೂಡಾಗಿ ನಿಮಗೇನೋ ಹೇಳಿರ್ತಾರೆ, ಒಂದಷ್ಟು ವರ್ಡ್ಸ್ಗಳನ್ನ ಯೂಸ್ ಮಾಡಿರ್ತಾರೆ, ಒಂದಷ್ಟು ಮೆಸೇಜ್ಗಳನ್ನ ಕಳಿಸಿರ್ತಾರೆ, ಅದು ನಿಮಗೆ ತುಂಬ ಹರ್ಟ್ ಆಗಿರುತ್ತೆ. ಮೇ ಬಿ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ, ಬಿಡೋದೇನೋ ಬಿಟ್ಟೆ, ಆ ಮೂಮೆಂಟಿಗೆ ನಾನು ನಿಮಗೆ ಹರ್ಟ್ ಮಾಡಿಬಿಟ್ಟು ನಾನು ಬಿಡಬಾರ್ದಿತ್ತು. ಬಿಕಾಸ್ ಎಸ್, ಇವಾಗ ನಿಮ್ಮಿಬ್ರು ಮಧ್ಯೆ ಇರೋದು ಒಂದು ನಾರ್ಮಲ್ ಡಿಸ್ಟೆನ್ಸ್ ಅಲ್ಲ, ಫಿಸಿಕಲ್ ಎಮೋಷನಲ್ ಡಿಸ್ಟೆನ್ಸ್, ತುಂಬಾನೇ ದೂರ. ಮೇ ಬಿ ತುಂಬ ವರ್ಷಗಳಾದ್ಮೇಲೆ ನೀವು ಇವ್ರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ರೆ, ಇವ್ರು ನನ್ನ ಮಿಸ್ ಮಾಡ್ಕೊತಾ ಇದ್ದಾರಾ ಇಲ್ವಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀವಿ, ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಗ್ಯಾಪ್ ಇರೋದಕ್ಕೆ ನೀವು ಈ ಒಂದು ಯೋಚನೆ ಮಾಡ್ತಾ ಇರೋದು, ರೈಟ್? ಒಂದು ಲಾಂಗ್ ಗ್ಯಾಪ್ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ, ತುಂಬ ವರ್ಷಗಳಾಗಿರ್ಬೋದು, ತುಂಬ ತಿಂಗಳುಗಳಾಗಿರ್ಬೋದು ನೀವಿಬ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು. ಬಟ್ ಡೆಫಿನೆಟ್ಲಿ ಅವರಿಗೆ ಗಿಲ್ಟಿ ಫೀಲ್ ಆಗ್ತಾ ಇದೆ, ಇವಾಗ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಅವ್ರಿಗೆ ಅವ್ರ ತಪ್ಪುಗಳು ರಿಯಲೈಸ್ ಆಗಿದೆ, ಅವರ ಮಿಸ್ಟೇಕ್ಸ್ ಏನು ಮಾಡಿದ್ರು
ತಪ್ಪೇನು ಮಾಡಿದ್ರು ಅದು ಅವ್ರಿಗೆ ರಿಯಲೈಸ್ ಆಗಿದೆ, ಅವ್ರು ನಿಮ್ಮನ್ನ ಒಂದು ಪಾಯಿಂಟಲ್ಲಿ ಅವಾಯ್ಡ್ ಮಾಡಿದ್ದು, ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಇವಾಗ ಗಿಲ್ಟ್ ಫೀಲ್ ಆಗ್ತಾ ಇದೆ. ಡೆಫಿನೆಟ್ಲಿ ನಿಮ್ಮನ್ನ ಬಿಟ್ಟೋಗೋ ಟೈಮಲ್ಲಿ ನಿಮಗೆ ಏನೋ ಒಂದು ದೊಡ್ಡ ಜಗಳ ಆಗಿ ಬಿಟ್ಟೋಗಿದ್ದೀರಾ ಅನ್ಸುತ್ತೆ. ತುಂಬ ದೊಡ್ಡ ಒಂದು ಮಟ್ಟದಲ್ಲಿ ಸಿಚುವೇಶನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವ್ರು ನಿಮ್ಮನ್ನ ಬಿಟ್ಟೋದ್ರು ಅನ್ಸುತ್ತೆ. ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ. ಬಿಟ್ಟೋಗೋದೇನೋ ಬಿಟ್ಟೋದೆ, ಬಟ್ ಅದನ್ನ ಒಂದು ಒಳ್ಳೆ ರೀತಿಲಿ ನಾನು ಹ್ಯಾಂಡಲ್ ಮಾಡ್ಬೋದು ಸಿಚುವೇಶನ್ನ. ಸತ್ಯ ಹೇಳೋದೇನೋ ಹೇಳಿದೆ, ಬಟ್ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತದೆ ನಾನು ನಿಮ್ಮಿಂದ ಕೆಲವೊಂದೊಂದು ವಿಚಾರಗಳನ್ನ ಮುಚ್ಚಿಡಬಾರ್ದಿತ್ತು. ತುಂಬ ವಿಷಯಗಳನ್ನ ನಾನು ಮುಚ್ಚಿಟ್ಬಿಟ್ಟೆ ಅವರಿಂದ, ಬಟ್ ಅವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ ನಾನು ಹಂಗೆ ಮಾಡಬಾರ್ದಿತ್ತು ಅಂತ. ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಏನು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದಾರೆ, ಒಂದಷ್ಟು ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ತಗೊಂಡಂಥ ಕೆಲವೊಂದೊಂದು ಆ್ಯಕ್ಷನ್ಸು, ರೂಡಾಗಿ ಬಿಹೇವ್ ಮಾಡಿದ ರೀತಿ, ನಿಮ್ಮಿಂದ ಒಂದೊಂದು ಸತ್ಯಗಳನ್ನ ಮುಚ್ಚಿಟ್ಟಿದ್ದು, ಅದ್ರ ಬಗ್ಗೆ ಎಲ್ಲ ಇವಾಗ ಅವರಿಗೆ ಫೀಲ್ ಆಗ್ತಾ ಇದೆ. ನನಗೆ ಮಾಡಬಾರ್ದಿತ್ತು, ನಾನು ಏನೋ ಸತ್ಯನೋ ಸುಳ್ಳು ಡೈರೆಕ್ಟಾಗಿ ಹೇಳಿಬಿಡ್ಬೇಕಿತ್ತು, ಆ ಥರ ಫೀಲ್ ಆಗ್ತದೆ. ಸೊ ಡೈರೆಕ್ಟಾಗಿ ನೋಡೋಣ ನಿಮ್ಮ ಮೇಲೆ ಅವ್ರದ್ದು ಫೀಲಿಂಗ್ಸ್ ಏನಿದೆ, ಎಮೋಷನ್ಸ್ ಏನಿದೆ, ಡೀಪ್ ಡೌನ್ ನಿಮ್ಮ ಬಗ್ಗೆ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ದೇರ್ ಈಸ್ ಅ ಕಿಂಗ್ ಆಫ್ ಕಪ್ಸ್. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ ವಾಟರ್ ಸೈನ್ ಅಂದರೆ ಸ್ಕಾರ್ಪಿಯೋ, ವೃಶ್ಚಿಕ ರಾಶಿ, ಮೀನರಾಶಿ ಅಥವಾ ಕಟಕ ರಾಶಿ ಆಗಿದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಇದು ರೈಟ್ ಗ್ರೂಪ್ ಅಂತ. ಕಿಂಗ್ ಆಫ್ ಕಪ್ಸ್ ಯಾವ ಥರ ಗೊತ್ತಾ, ದೂರದಲ್ಲೇ ಇರ್ತಾರೆ, ಡಿಸ್ಟೆನ್ಸೇ ಮೇಂಟೈನ್ ಮಾಡ್ತಾ ಇರ್ತಾರೆ, ಬಟ್ ಡೀಪ್ ಡೌನ್ ಎಮೋಷ್ನಲಿ ತುಂಬ ಯೋಚನೆ ಮಾಡುವಂಥ ಕಾರ್ಡ್ ಅದು. ಅಂದರೆ ಅವ್ರು ಹೇಳ್ಕೊತಾ ಇಲ್ಲ, ಅವರಷ್ಟಕ್ಕೆ ಅವ್ರು ಇಟ್ಕೊತಾ ಇದ್ದಾರೆ. ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಬೇಜಾರಾಗ್ತಾ ಇರೋದು, ರಿಗ್ರೆಟ್ ಫೀಲ್ ಮಾಡ್ತಾ ಇರೋದು, ಇದೆಲ್ಲ ಅವ್ರಿಗವರು ಇಟ್ಕೊಂಡಿದ್ದಾರೆ. ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಮೇಯ್ನಾಗಿ ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ಗ್ರೂಪ್ 1 ನೀವಿಲ್ದೇನೆ ತುಂಬ ಲೋನ್ಲಿ ಫೀಲ್ ಆಗ್ತಾ ಇದೆ ಅವ್ರಿಗೆ. ಎಮೋಷನ್ಸ್ ಇದ್ರೂ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಡೀಪ್ ಡೌನ್ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಆಲ್ರೆಡಿ ಅವ್ರಿಗೊಂದು ಫೀಲ್ ಇದೆ, ನಾನು ಒಂಥರ ದೊಡ್ಡ ತಪ್ಪು ಮಾಡಿ ಹೊರಗೆ ಬಂದಿದ್ದೀನಿ, ಅವ್ರಿಗೆ ಸುಳ್ಳು ಹೇಳಿ ನಾನು ಹೊರಗೆ ಬಂದಿದ್ದೀನಿ, ಅವ್ರಿಗೆ ನಾನು ಮೋಸ ಮಾಡಿ ಹೊರಗೆ ಬಂದಿದ್ದೀನಿ, ಅಥವಾ ಅವ್ರಿಗೆ ನಾನು ಬೇಜಾರು ಮಾಡಿಬಿಟ್ಟು ನಾನು ಆ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬಂದಿದ್ದೀನಿ. ನಾನು ಹೆಂಗೆ ವಾಪಸ್ ಹೋಗಲಿ, ನಾನು ಹೆಂಗೆ ಮತ್ತೆ ಎಕ್ಸ್ಪ್ರೆಸ್ ಮಾಡಲಿ ಅವ್ರಿಗೆ ನನ್ನ ಫೀಲಿಂಗ್ಸ್ನ, ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಸಿಚುವೇಶನ್ ಯಾವಾಗ ಅವ್ರ ಕಂಟ್ರೋಲಲ್ಲಿ ಇತ್ತು, ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡಲಿಲ್ಲ, ಆ ಥರ ಅವ್ರಿಗೊಂದು ರಿಗ್ರೆಟ್ ಇದೆ ಇವಾಗ. ಡೀಪ್ ಎಮೋಷನ್ಸ್ ಅವ್ರು ಡೀಪ್ ಇನ್ಸೈಡ್ ಫೀಲ್ ಮಾಡ್ಕೊತಾ ಇದ್ರು, ಬಟ್ ಅದನ್ನ ತೋರಿಸ್ಕೋತಾ ಇಲ್ಲ. ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಮನ್ನ ವೆರಿ ಡೀಪ್ಲಿ ಅವ್ರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಹಿಂಗಾಯ್ತು ಈ ಕನೆಕ್ಷನ್ ಅಂತ. ಡೀಪ್ ಡೌನ್ ಅವ್ರಿಗೆ ಇನ್ನೂ ನಿಮ್ಮ ಬಗ್ಗೆ ಎಮೋಷನ್ಸ್ ಇನ್ನೂ ಸುಟ್ಟೋಗಿಲ್ಲ, ಎಲ್ಲ ಆಕ್ಟಿವ್ ಆಗಿದೆ, ಬಟ್ ಅದನ್ನ ತೋರಿಸ್ಕೊತಾ ಇಲ್ಲ ಅಷ್ಟೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಸೈಲೆಂಟ್ ಯಾಕಿದ್ದಾರೆ ಅವರು, ವಾಟ್ ಈಸ್ ದ ರೀಸನ್? ಅವರು ಏನೋ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ದೇರ್ ಈಸ್ 9 ಆಫ್ ವಾಂಡ್ಸ್. ಓಕೆ, 9 ಆಫ್ ವಾಂಡ್ಸ್ ಅಂದರೆ ಒಂದು ಕಂಪ್ಲೀಟ್ಲಿ ಹರ್ಟ್ ಆಗಿರೋ ಕಾರ್ಡ್, ಕಂಪ್ಲೀಟ್ಲಿ ಡ್ಯಾಮೇಜ್ಡ್ ಆಗಿರೋ ಕಾರ್ಡ್. ಅಂದರೆ ಒನ್ ಥಿಂಗ್ ಈಸ್ ಕನ್ಫರ್ಮೇಷನ್, ಅವ್ರಿಗೆ ಭಯ ಇದೆ, ಇನ್ ಕೇಸ್ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ತೀರೇನೋ, ಮತ್ತೆ ಹಳೇ ಆದ ಜಗಳಗಳನ್ನ ನೀವಿನ್ನೂ ನೆನಪಲ್ಲಿ ಇಟ್ಕೊಂಡಿದ್ದೀರೇನೋ, ಹಳೇ ಟೈಮಲ್ಲಿ ಅಂದರೆ ಆದ ಕೆಲವೊಂದೊಂದು ಜಗಳಗಳನ್ನ ಇನ್ನೂ ನೀವು ತಂದು ಮುಂದೆ ಇಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡಿಬಿಟ್ಟು ಅವ್ರಿಗೆ ಹರ್ಟ್ ಮಾಡಿಬಿಡ್ಬೋದೇನೋ, ಅವರೇನೋ ಅಪ್ರೋಚ್ ಮಾಡಿದ್ರೆ ನೀವು ಅವ್ರನ್ನ ರಿಜೆಕ್ಟ್ ಮಾಡಿಬಿಡ್ಬೋದೇನೋ ಅನ್ನೋ ಒಂದು ಥಾಟಲ್ಲಿದ್ದಾರೆ. ಬಟ್ ಐ ಡೆಫಿನೆಟ್ಲಿ ಫೀಲ್ ಇವ್ರು ಇವಾಗ ಕರೆಂಟ್ ಸಿಚುವೇಶನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಗೈಸ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಕರಿಯರಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವರು. ಡೆಫಿನೆಟ್ಲಿ ಲೈಫಲ್ಲಿ ಓವರ್ ಆಲ್ ಆಗಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮೇ ಬಿ ರೀಸೆಂಟಾಗಿ ಅವರು ತುಂಬ ಜನನ ಕಳ್ಕೊಂಡಿದ್ದಾರೆ, ಏನೋ ತುಂಬ ಸಕ್ಸಸ್ ಏನೋ ಆಯಿತು ಅವ್ರ ಲೈಫಲ್ಲಿ, ಬಟ್ ರೀಸೆಂಟಾಗಿ ಒಂದು ಫೇಲ್ಯೂರ್ನ ಅವರು ಅನುಭವಿಸಿದ್ದಾರೆ. ರೀಸೆಂಟಾಗಿ ಅವ್ರಿಗೆ ಇನ್ನೊಬ್ರು ಮೋಸ ಮಾಡಿರೋದನ್ನ ಅವ್ರಿಗೆ ರೀಸೆಂಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ತುಂಬ ಹತ್ರದಲ್ಲಿದ್ದ ಒಂದಷ್ಟು ಜನರು ಅವರಿಗೆ ಕಷ್ಟ ಕೊಟ್ಟಿರೋ ಪಾಸಿಬಿಲಿಟಿ ಇದೆ. ಸೊ ಈ ಎಲ್ಲ ಪಾಯಿಂಟಲ್ಲಿ ಅವ್ರು ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ.
ಈ ಒಂದು ಮೆಸೇಜ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ದೆರ್ ಈಸ್ ಅ ರೀಸನ್. ಮೇ ಬಿ ಅವ್ರಿಗೆ ಈ ಮೆಸೇಜ್ ನಿಮಗೆ, ಈ ಒಂದು ಮೆಸೇಜನ್ನು ನಿಮಗೆ ತಲುಪಿಸ್ಬೇಕಿತ್ತು ಅನ್ಸುತ್ತೆ. ಬಿಕಾಸ್ ಒಂದು ಪಾಯಿಂಟಲ್ಲಿ ಅವ್ರಿಗೆ ಹರ್ಟ್ ಆದಾಗ ನೀವು ಅವ್ರನ್ನ ಧೈರ್ಯ ತುಂಬಿಸಿದ್ರಿ, ನೀವು ಅವ್ರಿಗೆ ಮೋಟಿವೇಟ್ ಮಾಡಿದ್ರಿ, ನೀವು ಅವರಿಗೆ ಬೆಟರ್ ಫೀಲ್ ಮಾಡಿಸಿದ್ರಿ. ಬಟ್ ಇವಾಗ ಅವರಿಗೆ ತುಂಬ ಬೇಜಾರಾಗ್ತಾ ಇದೆ. ನಿಮ್ಮಂಥ ಒಂದು ಜೆನ್ಯೂನ್ ಪರ್ಸನ್ನಿಗೆ ನಾನು ಚೀಟ್ ಮಾಡಿಬಿಟ್ನಲ್ವಾ, ಜೆನ್ಯೂನ್ ಪರ್ಸನ್ನಿಗೆ ನಾನು ಸುಳ್ಳು ಹೇಳಿಬಿಟ್ನಲ್ವಾ, ಜೆನ್ಯೂನ್ ಪರ್ಸನ್ ಜೊತೆ ನಾನು ಆನೆಸ್ಟಾಗಿ ಇರೋಕ್ಕಾಗಲಿಲ್ವಲ್ವಾ, ಹೀಗೆಲ್ಲ ಬೇಜಾರಿದೆ, ಗಿಲ್ಟ್ ಇದೆ. ಇವಾಗ ಅವರು ಬೆಟರ್ ಪೊಸಿಷನಲ್ಲಿ ಇಲ್ಲ ನಿಮ್ಮ ಲೈಫಿಗೆ ವಾಪಸ್ ಬರೋದಕ್ಕೆ, ನಿಮಗೆ ಮತ್ತೆ ಕಮಿಟ್ಮೆಂಟ್ ಅನ್ನೋದೊಂದು ಕೊಡೋದಕ್ಕೆ, ನಿಮ್ಮ ಜೊತೆ ಧೈರ್ಯವಾಗಿ ರೊಮ್ಯಾನ್ಸ್ ಬಗ್ಗೆ ಮಾತಾಡೋದಕ್ಕೆ ಒಂದು ರೈಟ್ ಪೊಸಿಷನಲ್ಲಿ ಇಲ್ಲ. ಅವರು ಹರ್ಟ್ ಆಗಿದ್ದಾರೆ. 9 ಆಫ್ ವಾಂಡ್ಸ್ ಅಂದರೆ ರೀಸೆಂಟಾಗಿ ಏನೋ ಫೇಲ್ಯೂರ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ರೀಸೆಂಟಾಗಿ ಅವ್ರಿಗೆ ಇನ್ನೊಬ್ರು ಯಾರೋ ಕೈ ಕೊಟ್ಟಿರೋದು, ಅವರ ಫೀಲಿಂಗ್ಸ್ ಇನ್ನೊಬ್ರು ಯಾರೋ ಹರ್ಟ್ ಮಾಡಿರೋದು, ಇದೆಲ್ಲ 9 ಆಫ್ ವಾಂಡ್ಸ್ ಮೇಯ್ನಾಗಿ ಹೇಳುತ್ತೆ. ಅಂದರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ತುಂಬ ವೀಕ್ ಆಗಿದ್ದಾರೆ ಲೈಫಲ್ಲಿ ಎಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ. ಯಾವುದೇ ಒಂದು ಹೊಸ ಅಡ್ವೆಂಚರ್ಗೂ ರೆಡಿಯಾಗಿಲ್ಲ. ಅವರು ಒಂದು ರೀಸೆಂಟಾಗಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಅವ್ರಿಗೂ ಹರ್ಟ್ ಆಗಿದೆ. ಮೇ ಬಿ ಆ ಹರ್ಟ್ ಎಲ್ಲ ಆದಮೇಲೆ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ನಿಮ್ಮ ಜೊತೆ ಇದ್ದಾಗ ನೀವು ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರಿ ಅವರಿಗೆ, ನಿಮ್ಮ ಜೊತೆ ಇದ್ದಾಗ ನೀವು ಎಷ್ಟು ಅವರಿಗೆ ಬೆಟರ್ ಫೀಲ್ ಮಾಡಿಸ್ತಾ ಇದ್ರಿ, ಇದ್ರ ಬಗ್ಗೆ ಎಲ್ಲ ನೆನಪಿಸ್ಕೊತಾ ಇದ್ದಾರೆ. ಅವರು ಎಲ್ಲೋ ಒಂದು ಕಡೆ ಕಂಪೇರ್ ಮಾಡ್ತಾ ಇದ್ದಾರೆ, ನಿಮ್ಮಂಥ ಒಂದು ಜೆನ್ಯೂನ್ ಸೋಲ್ನ ನಾನು ಹರ್ಟ್ ಮಾಡಿಬಿಟ್ನಲ್ಲಪ್ಪ ಅನ್ನೋ ಒಂದು ರಿಗ್ರೆಟ್ ಇದೆ ಅವರಿಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಆ್ಯಕ್ಷನ್ ಏನಾದ್ರು ತಗೊತಾರ, ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರಾ ರೀಕನೆಕ್ಟ್ ಆಗೋದಕ್ಕೆ, ರೀಚ್ ಔಟ್ ಆಗೋದಕ್ಕೆ. ಲೆಟ್ಸ್ ಸಿ ಗ್ರೂಪ್ 1. ವಾವ್, ಏಸ್ ಆಫ್ ಪೆಂಟಕಲ್ಸ್ ಒಂದು ಬ್ಯೂಟಿಫುಲ್ ನಾನೊಂದು ನಿಮಗೆ ತೋರಿಸ್ಕೊಡ್ಬೇಕು. ಪೆಂಟಕಲ್ಸ್ ಅನ್ಕೂಡ್ಲೆ ದುಡ್ಡು ಆಬ್ವಿಯಸ್ಲಿ, ಬಟ್ ಇಲ್ಲಿ ನೋಡ್ಬೋದು ಆ ಕೈ ಇದನ್ನ ಸೇವ್ ಮಾಡ್ಕೊತಾ ಇದೆ. ಅಂದರೆ ಏನೋ ಒಂದು ಆಫರ್, ಏನೋ ಒಂದು ಮೆಸೇಜ್, ಏನೋ ಒಂದು ಆಪರ್ಚುನಿಟಿ. ಇಲ್ಲಿ ನೋಡ್ಬೋದು ಈ ಮೆಸೇಜ್, ಇಲ್ಲಿ ಏನೋ ಒಂದು ಫಂಕ್ಷನ್ ಆಗ್ತಾ ಇದೆ, ಇನಾಗ್ರೇಷನ್ ಅಥವಾ ಊಟ ಏನೋ ಒಂದು ಆಗ್ತಾ ಇದೆ. ಇಲ್ಲಿ ನಡ್ಕೊಂಡು ಹೋಗೋದು, ಐ ಡೋಂಟ್ ನೋ ಇಲ್ಲಿ ಫೋಕಸ್ ಆಗ್ತಾ ಇದೆ ಅಂತ. ನಡ್ಕೊಂಡು ಹೋಗೋದು, ಇಲ್ಲಿ ನಡ್ಕೊಂಡು ಹೋದ್ರೆ ಇಲ್ಲಿ ಏನೋ ಫಂಕ್ಷನ್ ಆಗ್ತಾ ಇದೆ, ಸೆಲೆಬ್ರೇಷನ್ ಆಗ್ತಾ ಇದೆ, ಸೊ ಊಟ ಸಮಥಿಂಗ್ ಆ ಥರ. ಅಂದರೆ ಡೆಫಿನೆಟ್ಲಿ ಮೇ ಬಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವ್ರು ನಿಮ್ಮ ಲೈಫಿಗೆ ನೆಕ್ಸ್ಟ್ ಬಂದಾಗ ಒಂದು ಸಾಲಿಡ್ ಪ್ರಾಮಿಸ್ ಮಾಡಬೇಕು ಅಂತ ಇದ್ದಾರೆ, ಸಾಲಿಡ್ ಆಫರ್ ಕೊಡಬೇಕು ಅಂತ ಇದ್ದಾರೆ, ಒಂದು ಲಾಂಗ್ ಟರ್ಮ್ ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಆಫರ್, ಲಾಂಗ್ ಟರ್ಮ್ ಈ ರಿಲೇಶನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಫರ್. ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಇಟ್ಸ್ ಅ ವೆರಿ ಗ್ರೌಂಡೆಡ್ ಎನರ್ಜಿ, ಆಯ್ತಾ, ವೆರಿ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಗ್ಯಾರಂಟಿ ಕೊಡೋ ಒಂದು ಎನರ್ಜಿ ಇದು ಏಸ್ ಆಫ್ ಪೆಂಟಕಲ್ಸ್ ಅಂದರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಒಂದು ಸಾಲಿಡ್ ಆಫರ್. ಮೇ ಬಿ ಅವ್ರಿಗೆ ನಿಮ್ಮ ಲೈಫಿಗೆ ಬಂದ ಮೇಲೆ ಒಂದು ರಿಲೇಶನ್ಶಿಪ್ಗೆ ಪ್ರಪೋಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ಡೈರೆಕ್ಟ್ ಮದುವೆಗೆ, ಡೈರೆಕ್ಟ್ ಮ್ಯಾರೇಜ್ಗೆ ಪ್ರಪೋಸ್ ಮಾಡಬೇಕು ಅನ್ನೋ ಒಂದು ಇಷ್ಟ ಇದೆ ಅವರಿಗೆ. ಡೈರೆಕ್ಟ್ ಮನೇಲೆಲ್ಲ ಹೇಳಿ, ಮನೇಲಿ ಮಾತಾಡಿಸಿ. ಬಿಕಾಸ್ ಅವ್ರು ನಿಮಗೆ ಜಸ್ಟ್ ಎಮೋಷ್ನಲಿ ಕನೆಕ್ಟ್ ಆಗೋದಲ್ಲ, ಆಲ್ಸೋ ಏನು ಸ್ಟೆಬಿಲಿಟಿ ಲೈಕ್ ಮನಿ, ಸೆಕ್ಯೂರಿಟಿ ವೈಸು, ಒಂದು ಮನೆ, ನಮ್ಮದೇ ಆದ ಕಾರು, ನಮ್ಮದೇ ಆದ ಮನೆ, ನಮ್ಮದೇ ಫ್ಯಾಮಿಲಿ, ಇದೆಲ್ಲದನ್ನು ನಿಮ್ಮ ಜೊತೆ ಪ್ಲ್ಯಾನ್ ಮಾಡಬೇಕು ಅನ್ನೋ ಒಂದು ಥಾಟ್ ಅವರಿಗಿದೆ. ವಾವ್, ಇಟ್ಸ್ ಅ ವೆರಿ ಬಿಗ್ ಪ್ರಾಮಿಸಿಂಗ್ ಕಾರ್ಡ್, ಆಯಿತಾ. ಡೆಫಿನೆಟ್ಲಿ ಅವರಿಗೆ ವಾಪಸ್ ಬರೋಕ್ಕಿಷ್ಟ ಇದೆ, ಬಟ್ ವಾಪಸ್ ಬಂದಮೇಲೆ ಒಂದು ಲೈಫ್ ಲಾಂಗ್ ಆಫರ್, ಲೈಫ್ ಲಾಂಗ್ ಪ್ರಪೋಸಲ್, ಲೈಫ್ ಲಾಂಗ್ ಸ್ಟೆಬಿಲಿಟಿ ಕೊಡ್ತೀನಿ ನಾನು ನಿನ್ನ ಲೈಫ್ಗೆ, ಆ ಥರ ನಿಮಗೊಂದು ಸಾಲಿಡ್ ಆಫರ್ ಕೊಡಬೇಕಂತ ಇದ್ದಾರೆ. ಯಾವುದೇ ರೀತಿಯಾದ ಟೈಮ್ ಪಾಸ್ ಅಲ್ಲ, ಯಾವುದೇ ರೀತಿಯಾಗಿ ಏನೋ ಕ್ಯಾಶುವಲಾಗಿ ಕನೆಕ್ಟ್ ಆಗೋದು ಅಂತ ಅಲ್ಲ, ಬಟ್ ಇಟ್ಸ್ ಅ ಸಾಲಿಡ್ ಆಫರ್ ನಿಮ್ಮ ಲೈಫಲ್ಲಿ ಅವರು ಮಾಡಬೇಕಂತ ಇರೋದು ಇವಾಗ ನೆಕ್ಸ್ಟು. ಓಕೆ ದೆನ್, ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ 1 ಅವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವೈಸ್ ನಿಮಗೆ ಈ ಕನೆಕ್ಷನ್ ಬಗ್ಗೆ, ಏನು ನೀವು ನೆಕ್ಸ್ಟ್ ಆಕ್ಷನ್ ತಗೋಬೇಕು ಇನ್ ಕೇಸ್ ಅವ್ರು ವಾಪಸ್ ಬಂದ್ರು. ಅಗೇನ್ ಏಸ್ ಆಫ್ ಪೆಂಟಕಲ್ಸ್ ಅಂದರೆ ಇಟ್ಸ್ ಅ ಸ್ಲೋ ಮೂವಿಂಗ್ ಕಾರ್ಡ್. ಅಂದರೆ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ರೆ ಡಸಂಟ್ ಮ್ಯಾಟರ್, ಇವತ್ತಿಂದ ಒಂದು 6 to 7 months ಆದರೂ ಆಗುತ್ತೆ ಈ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರೋದು. ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಅಂದರೆ ಇಟ್ಸ್ ಅ ವೆರಿ ಸ್ಲೋ ಮೂವಿಂಗ್ ಕಾರ್ಡ್. ಓಕೆ, ತುಂಬ ಲೇಟ್ ಬರ್ತಾರೆ, ಬಟ್ ಡೆಫಿನೆಟ್ಲಿ ಬರ್ತಾರೆ. ಆ್ಯಂಡ್ 9 ಆಫ್ ವಾಂಡ್ಸ್ ಕರೆಂಟ್ ಸಿಚುವೇಶನಲ್ಲಿ ಅವ್ರದ್ದು ಬಂದಿರೋದ್ರಿಂದ ಏನೋ ಒಂದು ರೀಸನಿಗೆ ಹರ್ಟ್ ಆಗಿದ್ದಾರೆ, ಬೇಜಾರಾಗಿದ್ದಾರೆ.
ಸೊ ಅವರು ಟೈಮ್ ತಗೊತಾ ಇದ್ದಾರೆ ಅವ್ರ ಲೈಫಲ್ಲಿ ಫಸ್ಟ್ ಪ್ರೋಸೆಸ್ ಮಾಡ್ಕೊಳ್ಳೋದಕ್ಕೆ, ಅವ್ರ ಲೈಫಲ್ಲಿ ಫಸ್ಟ್ ಸೆಟ್ಲ್ ಆಗೋದಕ್ಕೆ. ಅವ್ರು ಅನ್ಕೊಂಡಿದ್ರು ಅನ್ಸುತ್ತೆ ಲೈಫ್ ಫುಲ್ ಸಕ್ಸಸ್ ಆಗ್ತದೆ, ಫುಲ್ ಖುಷಿ ಆಗ್ತದೆ, ನಾನು ವಿನ್ ಆದೆ, ನಾನು ಡಿಸರ್ವ್ ಮಾಡ್ತೀನಿ ಬೆಸ್ಟ್ ಪರ್ಸನ್ನ, ಹಂಗೆಲ್ಲ ಯೋಚನೆ ಮಾಡ್ಕೊಂಡಿದ್ರು. ಬಟ್ ಲೈಫ್ ಯಾವಾಗ ಅವರಿಗೆ ಪಾಠ ಕಲಿಸ್ತು ಅವಾಗ ಅವ್ರು ರಿಯಲೈಸ್ ಆದ್ರು, ಅಂದ್ರೆ ನಾನೊಂದು ಟ್ರೂ ಲವ್ನ ಬಿಟ್ಕೊಟ್ಟೆ, ನಾನೊಂದು ಟ್ರೂ ಪರ್ಸನ್ ಅನ್ನ ಜೆನ್ಯೂನ್ ಆಗಿ ಇಷ್ಟಪಟ್ಟ ಪರ್ಸನ್ಗೆ ನಾನು ಕೈ ಕೊಟ್ಬಿಟ್ಟೆ ಅನ್ನೋ ಒಂದು ರಿಗ್ರೆಟ್ ಅವ್ರಿಗೆ ಫೀಲ್ ಆಗಿದೆ. ಲೆಟ್ಸ್ ಸಿ ನಿಮಗೆ ಅಡ್ವೈಸ್ ಏನಿದೆ ಈ ಕನೆಕ್ಷನ್ ಬಗ್ಗೆ. ದೇರ್ ಈಸ್ ಸೋಲ್ಮೇಟ್. ವಾವ್ ಗೈಸ್, ಒನ್ ಥಿಂಗ್ ನಾನು ಕನ್ಫರ್ಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಸೋಲ್ಮೇಟ್ ಅಂತ ಅನ್ಕೂಡ್ಲೆ ತುಂಬಾ ಜನ ಏನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ವಾವ್ ಸೋಲ್ಮೇಟ್ ಅಂದ್ರೆ ಇವರೇ ನನ್ನ ಲೈಫಲ್ಲಿ ಲೈಫ್ ಪಾರ್ಟ್ನರ್ ಆಗಿ ಬರೋದು. ನೋ, ದೇರ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಲೈಫ್ ಪಾರ್ಟ್ನರ್, ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಎಲ್ಲದಕ್ಕೂ ಡಿಫ್ರೆನ್ಸ್ ಇದೆ ಗೈಸ್. ಐ ಟೆಲ್ ಯು, ಸೋಲ್ಮೇಟ್ ಅಂದ್ರೆ ಏನ್ ಗೊತ್ತಾ, ನಿಮ್ಮ ಸೋಲ್ಗೆ ಇಷ್ಟ ಆಗುವಂತ ಒಂದು ಪರ್ಸನ್. ಅಂದ್ರೆ ನೀವು ಕೇಳೋದೇ ಬೇಡ. ಇವಾಗ ಫಾರ್ ಎನ್ ಎಕ್ಸಾಂಪಲ್, ಹೊರಗಡೆ ಪಾರ್ಕಲ್ಲಿ ಓಡಾಡ್ತಾ ಇರ್ತೀರಾ, ಅಲ್ಲಿ ಐಸ್ ಕ್ರೀಮ್ ಗಾಡಿ ನೋಡ್ತೀರಾ, ನಿಮಗೆ ಅನ್ಸುತ್ತೆ ಐಸ್ ಕ್ರೀಮ್ ತಿನ್ಬೇಕು ಅಂತ. ಬಟ್ ಆ ಸೋಲ್ಮೇಟ್ ಇರ್ತಾರಲ್ವಾ, ನೀವು ಕೇಳೋದೇ ಬೇಡ, ಅವ್ರು ತಂದು ಇಟ್ಬಿಡ್ತಾರೆ. ಓಕೆ, ಇವ್ರಿಗೆ ಐಸ್ ಕ್ರೀಮ್ ಬೇಕನ್ಸ್ತಾ ಇದೆ, ನಾನು ಅದನ್ನ ತಂದಿಡೋಣ. ನಿಮ್ಮ ಸೋಲ್ಗೆ ಏನೇನು ಆಸೆ ಆಕಾಂಕ್ಷೆಗಳಿದೆ ಅದನ್ನ ಫುಲ್ಫಿಲ್ ಮಾಡ್ತಾರೆ. ಓಕೆ, ದಟ್ ಈಸ್ ಸೋಲ್ಮೇಟ್. ನಿಮ್ಮ ಸೋಲಿಗೆ ಬೇಜಾರಾಗಲ್ಲ, ಸೋಲ್ಗೆ ಹರ್ಟ್ ಮಾಡಲ್ಲ ಅವರು, ವಿತೌಟ್ ಎನಿ ಡೌಟ್. ಆ ಥರ ಅಂದ್ರೆ ಒನ್ ಥಿಂಗ್ ಇದ್ರಲ್ಲಿ ಕ್ಲಿಯರ್ ಆಗ್ತಾ ಇರೋದು, ಅವ್ರು ನಿಮಗೆ ಚೀಟ್ ಮಾಡಿದಾಗ, ಅವ್ರು ನಿಮಗೆ ಹರ್ಟ್ ಮಾಡಿದಾಗ, ಅವ್ರು ನಿಮಗೆ ಬೇಜಾರು ಮಾಡಿದಾಗ, ಎಲ್ಲ ವಿಷಯ ಗೊತ್ತಿತ್ತು ಅವ್ರಿಗೆ, ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಡಿಸ್ಆನೆಸ್ಟ್ ಆಗಿದ್ದಾರೆ, ನಿಮ್ಮ ಜೊತೆ ಸತ್ಯ ಹೇಳ್ತಾ ಇಲ್ಲ, ಅದರಿಂದ ನಿಮಗೆ ಬೇಜಾರಾಗುತ್ತೆ. ಆ ಎಲ್ಲ ವಿಷಯಗಳು ಗೊತ್ತಿತ್ತು, ಬಟ್ ಗೊತ್ತಿದ್ರೂ ಅವ್ರು ನಿಮ್ಮನ್ನ ಹರ್ಟ್ ಮಾಡ್ತಾ ಇದ್ರು. ಓಕೆ, ಅದಂತೂ ಕ್ಲಿಯರ್. ಅದವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ, ಆಗ್ತಿಲ್ಲ ಅನ್ನೋದಿಲ್ಲ. ಅವ್ರಿಗೆ ಗೊತ್ತು ನಿಮಗೆ ಹರ್ಟ್ ಆಗ್ತಾ ಇತ್ತು ಅಂತ, ಬಟ್ ಸ್ಟಿಲ್ ಅವರು ಕಂಟಿನ್ಯೂ ಮಾಡಿದ್ರು ಅಲ್ವಾ. ಓಕೆ, ದಟ್ ಈಸ್ ಸೋಲ್ಮೇಟ್. ಅಂದ್ರೆ ನೀವು ಹೇಳೋದೇ ಬೇಡ, ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಟ್ವಿನ್ ಫ್ಲೇಮ್ ಅಂದ್ರೆ ನಿಮ್ಮ ಮಿರರ್ ಇಮೇಜ್. ಎಕ್ಸಾಕ್ಟ್ಲಿ, ಪರ್ಸ್ನಾಲಿಟಿ ವೈಸ್ ನಿಮ್ಮ ಥರನೇ ಇರ್ತಾರೆ, ನಿಮ್ಮ ಗೋಲ್ಸ್, ಡಿಸೈರ್ಸ್ ಅವ್ರದ್ದು ಸೇಮ್ ಆಗಿರುತ್ತೆ. ಬಟ್ ಲೈಫ್ ಪಾರ್ಟ್ನರ್ ಇಸ್ ಸಮ್ವನ್ ಹೂ ಕಂಪ್ಲೀಟ್ಸ್ ಅಸ್. ಅಂದ್ರೆ ನಮ್ಮ ಹೋಲ್ ಜರ್ನಿನ ಕಂಪ್ಲೀಟ್ ಮಾಡೋದು ಇಸ್ ಲೈಫ್ ಪಾರ್ಟ್ನರ್. ಓಕೆ, ಇದೊಂದು ರಿಯಲೈಸ್ ಮಾಡ್ಕೊಳ್ಳಿ. ಬಟ್ ದಿಸ್ ಇಸ್ ಸೋಲ್ಮೇಟ್ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಸಿಗ್ನಿಫಿಕೆಂಟ್ ಪರ್ಸನ್. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಸಿಗ್ನಿಫಿಕೆಂಟ್ ರೋಲ್ ಇವರು ಪ್ಲೇ ಮಾಡ್ತಾರೆ. ಅಗೇನ್, ಮೇ ಬಿ ಆರ್ ಮೇ ನಾಟ್ ಬಿ, ಇವ್ರ ಜೊತೆ ನೀವು ಮದ್ವೆ ಅದೆಲ್ಲ ಆದ್ರೂ ಆಗ್ಬೋದು, ಇಲ್ಲ ಅಂದ್ರೂ ಇಲ್ಲ. ಬಟ್ ಸೋಲ್ಮೇಟ್ ಅದನ್ನ ಕನ್ಫರ್ಮೇಶನ್ ಕೊಡಲ್ಲ. ಸೋಲ್ಮೇಟ್ ಕಾರ್ಡ್ ಏನ್ ಹೇಳುತ್ತೆ, ಡೆಫಿನೆಟ್ಲಿ ಇವ್ರು ನಿಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಲೆಸನ್ ನಿಮಗೆ ತೋರಿಸ್ಕೊಡ್ತಾರೆ, ಲೆಸನ್ ಕಲ್ಸ್ಕೊಡ್ತಾರೆ, ಇಂಪಾರ್ಟೆಂಟ್ ಪಾರ್ಟ್ನ ಪ್ಲೇ ಮಾಡ್ತಾರೆ ಅನ್ನೋದು ಕನ್ಫರ್ಮೇಶನ್. ಸೊ ಡೆಫಿನೆಟ್ಲಿ ಇವಾಗ ಮತ್ತೆ ಈ ಸೋಲ್ಮೇಟ್ ಕಾರ್ಡ್ ಅಂದ್ರೆ ಮತ್ತೆ ಬಂತು ನಿಮ್ಮ ಹತ್ರ, ಅಂದ್ರೆ ಏನೋ ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ ಅಂತ. ಮತ್ತೆ ಇವ್ರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ ಅಂದ್ರೆ ಇನ್ನೂ ನೀವು ಇವ್ರ ಜೊತೆ ಮೂಮೆಂಟ್ಸ್ ಕ್ರಿಯೇಟ್ ಮಾಡೋದಿದೆ. ಇನ್ನೂ ನೀವು ನಿಮಗೆ ಇನ್ನೂ ಸತ್ಯಗಳು ಹೊರಗೆ ಬರೋದಿದೆ, ಇವ್ರ ಜೊತೆ ಇನ್ನೂ ನೀವು ಟೈಮ್ ಕಳೆಯೋದಿದೆ, ಇನ್ನೂ ಮುಗ್ದಿಲ್ಲ. ಈ ನಿಮ್ಮ ಲೈಫ್ ಟೈಮಲ್ಲಿ ಈ ಒಂದು ಜರ್ನಿ ಈ ಪರ್ಸನ್ ಜೊತೆ ಇನ್ನೂ ಮುಗ್ದಿಲ್ಲ ಅಂತ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್. ಸೊ ಔಟ್ಕಮ್ ನೋಡೋಣ, ಫೈನಲ್ ಔಟ್ಕಮ್. ಈ ಕನೆಕ್ಷನ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಕಮಿಟ್ಮೆಂಟ್ ಬರುತ್ತಾ? ಲೆಟ್ಸ್ ರಿವೀಲ್. ದೇರ್ ಈಸ್ 7 of Cups, ನಾಟ್ ಅ ಗ್ರೇಟ್ ಕಾರ್ಡ್. ನಾನು ಡೈರೆಕ್ಟಾಗೆ ಹೇಳ್ತೀನಿ ಯಾವಾಗ್ಲೂ, ಬಿಕಾಸ್ ನನ್ನ ಫಾಲೋ ಮಾಡೋರು, ನನ್ನ ಮಾತನ್ನ ಕೇಳೋರ್ನ ನಾನು ಎನಿ ಮೂಮೆಂಟ್ ರಾಂಗ್ ವೇಯಲ್ಲಿ ಗೈಡ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ 7 of Cups ಅಂದ್ರೆ ಗೈಸ್, ಇದು ನಿಮ್ಮ ಲೈಫಲ್ಲಿ ಆಗಿರ್ಬೋದು, ನಿಮಗಿನ್ನೂ ಕ್ಲಾರಿಟಿ ಇಲ್ಲ. ನೀವೇನೋ ಈ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ, ಮೇ ಬಿ ಆ ಒಂದು ಕಾರಣಕ್ಕೆ ಈ ಒಂದು ರೀಡಿಂಗ್ ನೋಡ್ತಿರ್ಬೋದು. ಬಟ್ ನೀವು ಕ್ವೆಶನ್ ಮಾಡ್ಕೊಳ್ಳಿ, ಆರ್ ಯು ಓಕೆ? ಈ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬಂದರೆ ನೀವು ಅವ್ರನ್ನ 100% ಆಕ್ಸೆಪ್ಟ್ ಮಾಡ್ತೀರಾ? ಆರ್ ಯು ಓಕೆ ವಿತ್ ಇಟ್? ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ಆ್ಯಂಡ್ ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈ ಪರ್ಸನಲ್ಲಿ ಅಂತ ಒಂದು ಸ್ಪೆಷಲ್ ಕ್ವಾಲಿಟಿ ಏನು ನೋಡಿದ್ರಿ ನೀವು? ಲೈಫ್ ಲಾಂಗ್ ಇವ್ರ ಜೊತೆ ಇರಬೇಕು ಅಂತದ್ದು ಏನಿದೆ? ಆರ್ ಯು ಶೋರ್ ಇವ್ರು ನಿಮ್ಮ ಲೈಫಲ್ಲಿ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾರೆ ಅಂತ? ಆರ್ ಯು ಶೋರ್? ಬಿಕಾಸ್ ನಿಮಗೆ ಕ್ಲಾರಿಟಿ ಇಲ್ಲ. ಬಿಕಾಸ್ 7 of Cups ಏನು ಹೇಳ್ತಿದೆ ಗೊತ್ತಾ, ನಿಮ್ಮ ಲೈಫಲ್ಲಿ ಆಲ್ರೆಡಿ ಒಂದು 2-3 ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಈ ಕನೆಕ್ಷನ್ ಬಗ್ಗೆ ನಿಮಗೇನೆ ಕ್ಲಾರಿಟಿ ಇಲ್ಲ, ಯು ಆರ್ ಅನ್ಶೋರ್.
ಇದು ಬೇಕಾ ಬೇಡವಾ, ಯು ಆರ್ ಅನ್ಶೋರ್. ನಿಮ್ಮ ಲೈಫಲ್ಲಿ ಆಪ್ಷನ್ಸ್ ಇದೆ ಗೈಸ್. ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಳ್ಳಿ, ಈ ಪರ್ಸನ್ ನಿಮಗೆ ರೈಟ್ ಮ್ಯಾಚ್ ಅಲ್ವಾ ಅಂತ. ಅವಾಗ ನಿಮಗೆ ನೀವೇ ಆನ್ಸರ್ ನಿಮಗೆ ಬರುತ್ತೆ, ನಾನು ಹೇಳೋದು ಬೇಡ. ಇಟ್ ಲುಕ್ಸ್ ಲೈಕ್ ಈ ಪರ್ಸನ್ ವಾಪಸ್ ಬರ್ತಾರೆ ವಿತ್ ಏಸ್ ಆಫ್ ಪೆಂಟಕಲ್ಸ್, ಒಂದು ಆಫರ್ ಜೊತೆ. ಮತ್ತೆ ನೀವು ಕನೆಕ್ಟ್ ಆಗೋ ಪಾಸಿಬಿಲಿಟೀಸು ಇದೆ. ಬಟ್ ಇವರು ನಿಮಗೆ ರೈಟ್ ಪರ್ಸನ್ನ ಅಲ್ವಾ, ಅದನ್ನ ನಿಮ್ಮ ಹತ್ರ ಇದೆ ಅದು ಜಡ್ಜ್ಮೆಂಟ್. ಓಕೆ ಗೈಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಅಟ್ ಎನಿ ಮೂಮೆಂಟ್ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸುತ್ತೆ, ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಎಸ್ ಗ್ರೂಪ್ 1 ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ? ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ, ಎಸ್ಪೆಷಲಿ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರಬೇಕಾದ್ರೆ ಏನೆಲ್ಲ ಮೆಸೇಜಸ್ ಇದೆ ನೋಡೋಣ. ಎಸ್ಪೆಷಲಿ ಇದು ಕಮಿಟ್ಮೆಂಟ್ ಅಲ್ಲಿ ಇರೋರಿಗೂ ಆಗುತ್ತೆ, ಜಸ್ಟ್ ಫ್ರೆಂಡ್ಸ್ ಆಗಿದ್ರು ಆಗುತ್ತೆ, ಜಸ್ಟ್ ಕ್ಯಾಶುವಲ್ ಕನೆಕ್ಷನ್ ಅಲ್ಲಿ ಇರೋರಿಗೂ ಆಗುತ್ತೆ. ನೀವು ಈ ಲಾಂಗ್ ಟೈಮ್ ನೀವು ಅವ್ರನ್ನ ಮೀಟ್ ಆಗಿರ್ತೀರಾ ಯಾವುದೋ ಒಂದು ಫಂಕ್ಷನ್ ಅಲ್ಲಿ, ಇವಾಗ ನೀವು ನೆನಪಿಸ್ಕೊಂತ ಇರ್ತೀರಾ, ಅವ್ರಿಗೂ ಆಗುತ್ತೆ. ಸೊ ಲೆಟ್ ಸಿ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಆಲ್ ರೈಟ್. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ನೋಡ್ತಿದ್ದೀರಾ ಆಲ್ರೆಡಿ ನಾನು ಪುಲ್ ಮಾಡಿದ್ದೀನಿ ಕಾರ್ಡ್ಸ್ ನಿಮಗೋಸ್ಕರ. ಗ್ರೂಪ್ 2, ಲೆಟ್ಸ್ ರಿವೀಲ್ ಕರೆಂಟ್ ಎನರ್ಜಿ ನೋಡೋಣ. ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಇವಾಗ ಎಲ್ಲಿ ನಿಂತಿದೆ, ವೇರ್ ಯುವರ್ ಕನೆಕ್ಷನ್ ಇಸ್ ಸ್ಟ್ಯಾಂಡಿಂಗ್. ಬಂದಿದೆ ವಿಕ್ಟಿಮ್ ಟ್ಯಾರೋ ಅಲ್ಲ, ಒರಾಕಲ್ ಮೆಸೇಜ್. ವಿಕ್ಟಿಮ್ ಜೊತೆ ಬಂದಿದೆ ಏಸ್ ಆಫ್ ವಾನ್ಸ್. ಓಕೆ, ಐ ಡೋಂಟ್ ನೋ, ಏಸ್ ಆಫ್ ವಾನ್ಸ್ ಬಂದಾಗ ನನಗೆ ಒನ್ ಎನರ್ಜಿ ಪಾಪ್ ಅಪ್ ಆಗೋದಂದ್ರೆ ಒನ್ ಸೈಡೆಡ್ ಅಂತ. ಯಾರೋ ಒಬ್ರು ಇಲ್ಲಿ ಎಫರ್ಟ್ ಆಗ್ತಾ ಇದ್ದಾರೆ, ಇನ್ನೊಬ್ರು ಅಟೆನ್ಷನ್ ಅಷ್ಟು ಕೊಡ್ತಾ ಇಲ್ಲ, ಒಬ್ರು ಕನೆಕ್ಷನ್ ಅಲ್ಲಿ ತುಂಬಾ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ, ಎಫರ್ಟ್ ಹಾಕ್ತಾ ಇದ್ದಾರೆ ಅಟೆನ್ಷನ್ ಸಿಗ್ಲಿ ಅಂತ. ಇದು ಹೆಂಗೆ ಅಂತಾನೆ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ, ಅಥವಾ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಇನ್ ಎವ್ರಿ ವೇ ಟ್ರೈ ಮಾಡ್ತಾ ಇದ್ದಾರೆ ಇನ್ನೊಬ್ರು ಅಟೆನ್ಷನ್ ಬರ್ಲಿ ಅಂತ. ಇನ್ನೊಬ್ರು ಅದಕ್ಕೆ ಕ್ಯಾರೆ ಅಂತಾನೂ ಅಂತ ಇಲ್ಲ. ಆ ತರ ಒಂದು ಎನರ್ಜಿ ಈ ಸೆಕೆಂಡ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀನಿ. ಅಥವಾ ಒಬ್ರು ಮಾತ್ರ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಫೀಲಿಂಗ್ಸ್ ಇದ್ರು, ಎಮೋಷನ್ಸ್ ಇದ್ರು ಅದನ್ನ ಎಷ್ಟ್ ಬೇಕು ಅಷ್ಟೇ ಇಟ್ಕೊಂತಾ ಇದ್ದಾರೆ, ಜಾಸ್ತಿ ಮಾತಾಡ್ತಾ ಇಲ್ಲ, ಜಾಸ್ತಿ ಹೇಳ್ತಾ ಇಲ್ಲ. ದಟ್ ಈಸ್ ವೈ ಇಲ್ಲಿ ವಿಕ್ಟಿಮ್ ಕಾರ್ಡ್ ಬಂದಿರೋದು. ಬಟ್ ಆ ಒಂದು ಪ್ಯಾಷನ್ ಇದೆ ನಿಮ್ಮಿಬ್ರು ಮಧ್ಯ. ಇವೊಂದು ನಿಮ್ಮಿಬ್ರು ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೂನು, ಬಟ್ ನಿಮ್ಮಿಬ್ರು ಮಧ್ಯೆ ಒಂದು ಪ್ಯಾಷನ್ ಇದೆ. ಆ ಕೆಮಿಸ್ಟ್ರಿ ಇಟ್ಸ್ ಸ್ಟಿಲ್ ಅಲೈವ್. ಏಸ್ ಆಫ್ ವಾನ್ಸ್ ಮತ್ತೆ ವಿಕ್ಟಿಮ್ ಕಾರ್ಡ್ ಬಂದಿರೋದ್ರಿಂದ ಪಾಸಿಬಿಲಿಟಿ ಇದೆ ಪಾಸ್ಟ್ ಅಲ್ಲಿ ನೀವು ಒಂದು ಕಮಿಟ್ಮೆಂಟ್ ಅಲ್ಲಿ ಇರ್ಲಿಲ್ಲ, ಜಸ್ಟ್ ಅನ್ ಅಟ್ರಾಕ್ಷನ್ ಕೈಂಡ್ ಆಗಿತ್ತು ಅನ್ಸುತ್ತೆ, ಜಸ್ಟ್ ಸಿಚುವೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ, ಜಸ್ಟ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನೀವು ಒಂದು ಕನೆಕ್ಷನ್ ಅಲ್ಲಿ ಇದ್ರಿ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಅಥವಾ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇದ್ರಿ. ಜಾಸ್ತಿ ಎಮೋಷನಲಿ ಇಬ್ರು ಹೆಂಗೆ ಅಂತ ನಿಮಗೂ ಇನ್ನೂ ಗೊತ್ತಿಲ್ಲ. ಅಂಡ್ ಚಾನ್ಸಸ್ ಇದೆ ನಿಮಗೆ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಏನೂ ಗೊತ್ತಿಲ್ಲ, ಲೈಟ್ ಆಗಿ ಗೊತ್ತಿದೆ ಅವ್ರ ಬಗ್ಗೆ ಬಿಟ್ರೆ, ಡೀಪ್ ಆಗಿ ಅವ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ಸ್ ಗೊತ್ತಿಲ್ಲ. ಅಂಡ್ ಅವ್ರಿಗೂ ಕೂಡ ನಿಮ್ ಬಗ್ಗೆ ಏನು ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ, ಜಾಸ್ತಿ ಐಡಿಯಾ ಇಲ್ಲ ನಿಮ್ ಬಗ್ಗೆ. ವೆರಿ ಲೈಟ್ ಆಗಿ ಒಬ್ರು ನೋಡ್ಕೊಂಡಿದ್ದೀರಾ, ಇಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ, ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಮಾತ್ರ ಜೊತೆಲಿ ಇದ್ರಿ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಅಗೇನ್ ಇಲ್ಲಿ ನಿಮಗೆ ಫೀಲ್ ಆಗ್ತಾ ಇರ್ಬೋದು, ಲೈಕ್ ನಾನ್ ಮಾತ್ರ ಅವ್ರ ಬಗ್ಗೆ ನೆನಪಿಸ್ಕೊಂತಾ ಇದೀನಿ, ಅವ್ರು ನನ್ನ ಬಗ್ಗೆ ನೆನಪಿಸ್ಕೊಂತಾ ಇದಾರೋ ಇಲ್ವೋ ಅನ್ನೋ ಒಂದು ಥಾಟ್ ಇದೆ. ವಿಕ್ಟಿಮ್ ಕಾರ್ಡ್ ಬಂದಿರೋದ್ರಿಂದ ಯಾರೋ ಒಬ್ರು ಇಲ್ಲಿ ಸ್ವಲ್ಪ ಎಮೋಷನಲಿ ಹರ್ಟ್ ಆಗಿರೋದು ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಏಸ್ ಆಫ್ ವಾನ್ಸ್ ಬಂದಿದೆ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಒಂದು ಕೆಮಿಸ್ಟ್ರಿ ಇತ್ತು, ಒಂದು ಫಿಸಿಕಲ್ ಅಟ್ರಾಕ್ಷನ್ ಅನ್ನೋದೊಂದು ಇತ್ತು ನಿಮಗೆ. ಮುಂಚೆನೆ ಹೇಳ್ದಂಗೆ ಸಿಚುವೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ, ಕಮಿಟ್ಮೆಂಟ್ ಅಲ್ಲಿ ಏನ್ ಇರ್ಲಿಲ್ಲ ಅನ್ಸುತ್ತೆ. ಇಬ್ರಿಂದ ಯಾವ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ, ಜಸ್ಟ್ ಕನೆಕ್ಟ್ ಆಗಿದ್ರಿ, ಅದೊಂದು ಪಾಸಿಬಿಲಿಟಿ ಇದೆ.
ಅಥವಾ ಆ ಪಾಸ್ಟ್ ಸಿಚುವೇಶನ್ ಅಲ್ಲಿ ಯಾರೋ ಒಬ್ರು ತುಂಬಾ ಡಾಮಿನೇಟಿಂಗ್ ಆಗಿದ್ರು. ಈ ಒಂದು ಕಾರ್ಡ್ ಬಂದಿರೋದ್ರಿಂದ ಒಬ್ರು ಕಂಟ್ರೋಲಿಂಗ್ ಟೈಪ್ ಆಕ್ಟ್ ಮಾಡ್ತಾ ಇದ್ರು. ಮೇ ಬಿ ಅದೊಂದು ಕಾರಣಕ್ಕೆ ಸೆಪರೇಷನ್ ಆಯ್ತು ಅನ್ಸುತ್ತೆ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂತು ಅನ್ಸುತ್ತೆ. ಇನ್ನೊಬ್ರಿಗೆ ಫೀಲ್ ಆಗ್ತಾ ಇತ್ತು, ನನ್ ಡಿಸಿಷನ್ ಮ್ಯಾಟರೇ ಆಗ್ತಾ ಇಲ್ವಲ್ಲ, ನನ್ ಪ್ರೆಸೆನ್ಸ್ ಇಲ್ಲಿ ಮ್ಯಾಟರೇ ಆಗ್ತಾ ಇಲ್ವಲ್ಲ, ಆತರ ಒಂದು ಇನ್ನೊಬ್ರಿಗೆ ಫೀಲ್ ಆಗ್ತಾ ಇತ್ತು. ಅದೊಂದು ಕಾರಣಕ್ಕೆ ನಿಮಗೆ ಒಂಥರ ಕ್ಲಾರಿಟಿ ಸಿಗ್ತಾ ಇರ್ಲಿಲ್ಲ, ಇದು ಲವ್ ಜಸ್ಟ್ ಒಂದು ಫಿಸಿಕಲ್ ಅಟ್ರಾಕ್ಷನ್, ಎಫರ್ಟ್ ಹಾಕ್ಬೇಕಾ ಬೇಡವಾ. ಬಿಕಾಸ್ ಇಬ್ರಿಗೂ ಒಂದು ಐಡಿಯಾ ಇರ್ಲಿಲ್ಲ ನೀವು ಮತ್ತೆ ಮೀಟ್ ಆಗ್ತೀರಾ ಇಲ್ವಾ ಅಂತ. ಇದು ಹೆಂಗೆ ಅಂತ ಅಂದ್ರೆ, ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರಿ, ಬಟ್ ಆಕ್ಸಿಡೆಂಟಲಿ ನೀವು ಇಬ್ರನ್ನ ಒಬ್ರು ರೀಸೆಂಟ್ ಆಗಿ ನೋಡಿದ್ರಿ. ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ ನೀವು ಮೇ ಬಿ ರೀಸೆಂಟ್ ಆಗಿ ಮೀಟ್ ಆದ್ರಿ. ರೀಸೆಂಟ್ ಆಗಿ ಅವ್ರ ಯಾವ್ದೋ ಒಂದು ಪೋಸ್ಟ್ ಚೆಕ್ ಮಾಡಿದ್ರಿ, ನೀವು ಯಾರ್ದೋ ಇನ್ನೊಬ್ರು ಸ್ಟೋರಿಲಿ ಅವ್ರನ್ನ ನೋಡಿದ್ರಿ. ಮೇ ಬಿ ನೋಡಿದ ಕೂಡ ನಿಮಗೆ ಸಡನ್ ಆಗಿ ಪಾಸ್ಟ್ ಮೆಮೊರೀಸ್, ಪಾಸ್ಟ್ ಸಿಚುವೇಶನ್ಸ್ ಬಗ್ಗೆ ಸಡನ್ ಆಗಿ ನೆನ್ಪಾಗೋದು, ರಿಮೆಂಬರ್ ಆಗೋದು, ಇದೆಲ್ಲ ನೋಡ್ತಾ ಇದ್ದೀನಿ ನಾನು ಮೇನ್ ಆಗಿ. ಓಕೆ, ಲೆಟ್ಸ್ ಸಿ. ವೆರಿ ಇಂಟ್ರೆಸ್ಟಿಂಗ್ ಗ್ರೂಪ್ 2. ರಿಯಲಿ ಗೈಸ್, ಇಟ್ಸ್ ವೆರಿ 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 ಇಂಟ್ರೆಸ್ಟಿಂಗ್ ಅಂಡ್ ಇಂಪ್ರೆಸಿವ್ ಮೆಸೇಜಸ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ದೇರ್ ಥಾಟ್ಸ್ ಅಬೌಟ್ ಯು. ಆಯ್ತಾ, ಅವ್ರು ನಿಮ್ ಬಗ್ಗೆ ಏನ್ ಮೈಂಡ್ ಅಲ್ಲಿ ಏನ್ ಥಿಂಕ್ ಮಾಡ್ತಾ ಇದಾರೆ, ಈ ಕನೆಕ್ಷನ್ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತ. ಲೆಟ್ಸ್ ರಿವೀಲ್ ಗ್ರೂಪ್ 2. ದೇರ್ ಈಸ್, ವೈ ಡು ಐ ಡಿಸರ್ವ್ ಸಮ್ವನ್ ಲೈಕ್ ಯು. ಆಲ್ ರೈಟ್, ಇದನ್ನ ಇಲ್ಲಿಡೋಣ. ಐ ಡೋಂಟ್ ನೋ ಯಾಕೆ ಈ ತರ ಥಿಂಕ್ ಮಾಡ್ತಾ ಇದಾರೆ. ಲೆಟ್ಸ್ ಗೆಟ್ ಇಟ್ ಮೋರ್ ಕ್ಲಾರಿಫಿಕೇಶನ್. ವಾವ್, ದ ಲವರ್ಸ್. ವಾವ್ ಗೈಸ್, ಬ್ಯೂಟಿಫುಲ್ ಎನರ್ಜಿ ನಿಮಗೆ ಬರ್ತಾ ಇರೋದು. ಒನ್ ಥಿಂಗ್ ಇಸ್ ಡೆಫಿನೆಟ್ಲಿ ಕನ್ಫರ್ಮೇಶನ್, ನೀವಿಬ್ರು ಮೇ ಬಿ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅನ್ಸುತ್ತೆ, ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅನ್ಸುತ್ತೆ, ಅಥವಾ ನೀವು ಒಬ್ರಿಗೊಬ್ರು ನೋಡ್ಕೊಂಡಾಗ, ಒಬ್ರಿಗೊಬ್ರು ಕನೆಕ್ಟ್ ಆದಾಗ ಮೇ ಬಿ ನಿಮಗೆ ಇವರ ಒಂದು ಪರ್ಸ್ನಾಲಿಟಿ, ಇವರ ಅಪಿಯರೆನ್ಸ್ ತುಂಬಾ ಅಟ್ರಾಕ್ಟ್ ಆಯ್ತು ನಿಮಗೆ. ಆ ಒಂದು ಮೂಮೆಂಟ್ ಅಲ್ಲಿ ನಿಮಗೆ ಎಮೋಷನಲಿ ಇವ್ರು ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಆಸ್ ಅ ಪರ್ಸನ್ ಇವರು ಔಟ್ ಗೋಯಿಂಗ್, ತುಂಬಾ ಪಾರ್ಟಿ ಮಾಡ್ತಾರೆ, ಅದೆಲ್ಲ ನಿಮಗೆ ಇಷ್ಟ ಆಗಿತ್ತು. ಬಟ್ ಎಲ್ಲ ಒಂದ್ ಕಡೆ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಾ ಇಲ್ಲ. ಅಂಡ್ ಹೇಗೆ ನೀವು ಮೆಸೇಜ್ ನೋಡ್ಬೋದು, ವೈ ಡು ಐ ಡಿಸರ್ವ್ ಸಮ್ವನ್ ಲೈಕ್ ಯು ಅಂದ್ರೆ ನೀವಿಬ್ರು ಮತ್ತೆ ತುಂಬಾ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪಾಸಿಬಿಲಿಟಿ ಇದೆ ನಿಮ್ಮ ಪಾರ್ಟ್ನರ್, ಫಾರ್ ಅನ್ ಎಕ್ಸಾಂಪಲ್, ಆಲ್ರೆಡಿ ಅವರು ಫೇಮಸ್ಸು, ಆಲ್ರೆಡಿ ಅವರು ಲೈಫಲ್ಲಿ ಸೆಟಲ್ ಡೌನ್ ಆಗಿದ್ದಾರೆ, ಆಲ್ರೆಡಿ ಅವ್ರ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನ ನೋಡಿದ್ದಾರೆ. ಮೇ ಬಿ ಅದೊಂದು ಕಾರಣಕ್ಕೆ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊತಾ ಇರ್ಬೋದು, ಲೈಕ್ ನಾನ್ ಯಾವ್ದ್ರಲ್ಲಿ ಬೆಸ್ಟ್ ಇದೀನಿ ಅಂತ ನಾನು ಇವ್ರನ್ನ ಡಿಸರ್ವ್ ಮಾಡ್ಕೊಬೇಕು ಅನ್ನೋ ಒಂದು ಥಾಟ್ ಅವ್ರಿಗಿದೆ. ಅಂದ್ರೆ ನೀವು ಆಲ್ರೆಡಿ ಸಕ್ಸಸ್ ಆಗಿದ್ದೀರಾ, ಆಲ್ರೆಡಿ ಫೇಮಸ್ ಆಗಿದ್ದೀರಾ, ಆಲ್ರೆಡಿ ಯು ಆರ್ ಡೂಯಿಂಗ್ ವೆಲ್ ಇನ್ ಲೈಫ್ ಅಂದ್ರೆ ಅವ್ರಿಗೊಂಥರ ಥಾಟ್, ಅವ್ರೇನಾದ್ರು ನಿಮ್ ಜೊತೆ ಕನೆಕ್ಟ್ ಆದ್ರೆ ಲೈಕ್ ಅವರು ನಿಮ್ಮ ಲೈಫ್ ನಿಮಗ ಅಂದ್ರೆ ಖುಷಿ ಕೊಡ್ತಾರಾ, ನಿಮಗೆ ಹ್ಯಾಪಿನೆಸ್ ಅನ್ನೋದು ಅವರಿಗೆ ಫುಲ್ಫಿಲ್ಮೆಂಟ್ ಮಾಡಕ್ ಆಗತ್ತಾ. ಮೇ ಬಿ ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಕೆಲವೊಂದೊಂದು ಸರ್ಪ್ರೈಸಸ್ ಆಗಿರಬಹುದು, ಕೆಲವೊಂದೊಂದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು. ಮೇ ಬಿ ಅವ್ರಿಗೆ ಒಂಥರ ಥಾಟ್ ಇದೆ, ಲೈಕ್ ನೀವು ಆಲ್ರೆಡಿ ಸೆಟಲ್ ಡೌನ್ ಆಗಿದ್ದೀರಾ, ನಿಮಗೆ ಆಲ್ರೆಡಿ ತುಂಬಾ ಫ್ರೆಂಡ್ ಸರ್ಕಲ್ ಇದೆ, ಆಲ್ರೆಡಿ ದೊಡ್ಡ ದೊಡ್ಡ ಮನುಷ್ಯರು ಗೊತ್ತಿದ್ದಾರೆ, ನೀವ್ ಯಾಕೆ ಅವ್ರನ್ನ ಚೂಸ್ ಮಾಡ್ತೀರಾ. ಅಥವಾ ನೋಡೋದಕ್ಕೂ ಅಷ್ಟೇ, ಮೇ ಬಿ ನಿಮ್ಮ ಪರ್ಸ್ನಾಲಿಟಿ ಇಷ್ಟು ಚೆನ್ನಾಗಿದೆ, ಆಲ್ರೆಡಿ ಅವ್ರಿಗೆ ತುಂಬಾ ಜನ ಬಿದ್ದಿರ್ತಾರೆ, ಆಲ್ರೆಡಿ ಟ್ರೈ ಮಾಡ್ತಾ ಇರ್ತಾರೆ, ಅವ್ರು ಯಾಕೆ ನನ್ನ ತಿರುಗಿ ನೋಡ್ತಾರೆ, ನನ್ನ ಯಾಕೆ ಚೂಸ್ ಮಾಡ್ತಾರೆ, ಈ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಅವ್ರು ಇವಾಗ ಹೋಗ್ತಾ ಇದ್ದಾರೆ. ಏನ್ ಇಟ್ಸ್ ಡಬಲ್ ಕನ್ಫರ್ಮೇಶನ್, ಅವ್ರಿಗೆ ನಿಮ್ಮ ಮೇಲೆ ಫಿಸಿಕಲ್ ಅಟ್ರಾಕ್ಷನ್ ಅದೊಂದು ಆಗಿದೆ, ಬಟ್ ನಾಟ್ ಶೋರ್ ಇದೆ ಎಮೋಷನಲ್ ಹೌದಾ ಅಲ್ವಾ ಅನ್ನೋದು ಅವರಿಗೆ ಗೊತ್ತಿಲ್ಲ. ಬಿಕಾಸ್ ಅವರು ಎಮೋಷನಲ್ ಹೌದಾ ಅಲ್ವಾ ಅನ್ನೋದ್ಕಿಂತ ಒಂಥರ ನಿಮ್ ಎನರ್ಜಿಗೆ ಮ್ಯಾಚ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅವ್ರವರೇ ಡಿಸೈಡ್ ಮಾಡ್ಕೊತಾ ಇದ್ದಾರೆ ಅವರು ರೈಟ್ ಪರ್ಸನ್ ಅಲ್ಲ ನಿಮಗೆ ಅಂತ. ನಾಟ್ ಶೋರ್ ನಿಮ್ಮ ಹ್ಯಾಪಿನೆಸ್ ನ ಅವ್ರು ಫುಲ್ಫಿಲ್ ಮಾಡಕ್ ಆಗತ್ತಾ ಇಲ್ವಾ ಅಂತ ಅವ್ರಿಗೂ ಗೊತ್ತಿಲ್ಲ. ಅಂಡ್ ಮೋರ್ ಓವರ್ ಅವರಿಗೆ ಅವ್ರದೇ ಆದ ಪರ್ಸನಲ್ ಇನ್ಸೆಕ್ಯೂರಿಟೀಸ್ ಇದೆ, ನೀವು ಅದನ್ನ ಒಪ್ಕೊಂತೀರಾ ಇಲ್ವಾ, ಈ ತರ ಒಂದಷ್ಟು ಥಾಟ್ಸ್ ಅವರ ಮೈಂಡ್ ಅಲ್ಲಿ ಇದೆ. ಅಂದ್ರೆ ಅವ್ರು ನಿಮ್ನ ಆಲ್ರೆಡಿ ಒಂದು ಟಾಪ್ ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ,
ಓಕೆ. ಸೊ ಅಂದ್ರೆ ಒಂದು ಹೀರೋ ಪೊಸಿಷನ್ ಅಥವಾ ಹೀರೋಯಿನ್ ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ, ಅವ್ರನ್ನ ಅವರು ಸೈಡ್ ಕ್ಯಾರೆಕ್ಟರ್ ಅಂತ ಅವ್ರನ್ನ ಅವರೇ ಜಡ್ಜ್ ಮಾಡ್ಕೊಂತ ಇರೋದು. ನಾನಲ್ಲ, ಇವ್ರಿಗೆ ರೈಟ್ ಪರ್ಸನ್ ನಾನಲ್ಲ. ಮೇ ಬಿ ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಅನ್ಸಿರ್ಬೋದು ಲೈಕ್ ನೀವ್ ಒಂಥರ ಹೈಫೈ ಲೈಫ್ ಲೀಡ್ ಮಾಡ್ತೀರಾ, ನೀವ್ಯಾಕೆ ಅವ್ರನ್ನ ಚೂಸ್ ಮಾಡ್ತೀರಾ, ಆತರ ಎಲ್ಲ ಒಂದಷ್ಟು ನೆಗೆಟಿವ್ ಥಾಟ್ಸ್ ಅನ್ನೋದು ಅವರು ಮಾಡ್ಕೊಂಡಿದ್ದಾರೆ ಅವರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ. ಓಕೆ, ಇಟ್ಸ್ ಗೆಟಿಂಗ್ ಸೀರಿಯಸ್ ಗೈಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಅವರ ಫೀಲಿಂಗ್ಸ್ ನಿಮ್ಮ ಮೇಲೆ, ಎಮೋಷನ್ಸ್ ಏನು, ಡೀಪ್ ಡೌನ್ ಎಮೋಷನ್ಸ್ ಏನು ಅವರಿಗೆ ನಿಮ್ಮ ಮೇಲೆ. ಲೆಟ್ಸ್ ಸಿ ಗ್ರೂಪ್ 2. ದೇರ್ ಈಸ್ ನೈಟ್ ಆಫ್ ಕಪ್ಸ್. ನೈಟ್ ಆಫ್ ಕಪ್ಸ್ ಇಸ್ ಅ ವೆರಿ ಎಮೋಷನಲ್ ಕಾರ್ಡ್. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ ಏನಾದರೂ ವೃಶ್ಚಿಕ ರಾಶಿ, ಮೀನ ರಾಶಿ, ಕಟಕ ರಾಶಿ ಅಥವಾ ಮಿಥುನ ರಾಶಿ ಆಗಿದೆ, ಇಟ್ಸ್ ಡಬಲ್ ಕನ್ಫರ್ಮೇಶನ್ ನೀವು ರೈಟ್ ಗ್ರೂಪ್ ನ ಚೂಸ್ ಮಾಡಿದೀರಾ ಅಂತ. ಆಲ್ ರೈಟ್. ನೈಟ್ ಆಫ್ ಕಪ್ಸ್ ಯಾವ ತರ ಗೊತ್ತಾ, ಡೇ ಡ್ರೀಮಿಂಗ್ ಪರ್ಸನ್. ಇವಾಗ ಎಲ್ಲೋ ಹೋದ್ರು ನಿಮ್ ಬಗ್ಗೆ ಡ್ರೀಮ್ ಮಾಡ್ತಾರೆ ಅವರು. ಯಾವ್ದಾದ್ರು ಮೂವಿ ನೋಡ್ತಾ ಇದ್ರೆ ಆ ಲೀಡಿಂಗ್ ಕ್ಯಾರೆಕ್ಟರ್ ನೀವು, ಆ ಲೀಡಿಂಗ್ ಕ್ಯಾರೆಕ್ಟರ್ ಪಾರ್ಟ್ನರ್ ನಾನು, ಹಿಂಗೆಲ್ಲ ಯೋಚನೆ ಮಾಡ್ಕೊಂತ ಇರ್ತಾರೆ. ನೆಕ್ಸ್ಟ್ ಟೈಮ್ ನಿನ್ನ ಮೀಟ್ ಆದಾಗ ನಾನು ಹಿಂಗ್ ಮಾತಾಡ್ಸ್ಬೇಕು ಆ ತರ ಯೋಚನೆ ಮಾಡೋದು, ಮೈಂಡಲ್ಲೇ ಸಿನಾರಿಯೋಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ನೀವಿಬ್ರು ಜೊತೆಗೆ ಇರೋದು, ಟ್ರಿಪ್ಪಿಗೆ ಹೋಗೋದು, ಮಾತಾಡೋದು, ಮೀಟ್ ಆಗೋದು, ಇದೆಲ್ಲ ಮೈಂಡ್ ಎಲ್ಲ ನಿಮ್ ಬಗ್ಗೆ ತುಂಬಾ ಡ್ರೀಮ್ ಮಾಡ್ಕೊಂತ ಇದ್ದಾರೆ. ತುಂಬಾ ಕನ್ಸ್ಗಳಿದೆ ನಿಮ್ ಜೊತೆ ಇರ್ಬೇಕು ಅಂತ. ಬಟ್ ಅಗೇನ್ ನೈಟ್ ಆಫ್ ಕಪ್ಸ್ ಅಂತ ಬಂದ್ರೆ ಅದ್ರ ಬಗ್ಗೆ ಅವ್ರಿಗೊಂದು ಶ್ಯೂರಿಟಿ ಇಲ್ಲ. ಇದೊಂದು ಸೀರಿಯಸ್ ಥಾಟ್ಸ್ ಇದು ಅಥವಾ ಜಸ್ಟ್ ಫಾರ್ ಟೈಮ್ ಬೀಯಿಂಗಿಗೆ ನನಗೆ ಈ ಥಾಟ್ಸ್ ಬರ್ತಾ ಇದೆಯಾ, ಹಿಂಗೆಲ್ಲ ಒಂಥರ ಡೌಟ್ ಇದೆ ಅವ್ರಿಗೆ. ಅವ್ರ ಮೇಲೆ ಡೌಟ್ ಇದೆ ಅವ್ರಿಗೆ, ಅವರ ಎಮೋಷನ್ಸ್ ಮೇಲೆನೆ ಡೌಟ್ ಇದೆ. ಅಂದ್ರೆ ನೈಟ್ ಆಫ್ ಕಪ್ಸ್ ಯಾವ ತರ ಗೊತ್ತಾ, ಅದ್ರಲ್ಲಿ ಮೆಚ್ಯೂರಿಟಿ ಇರಲ್ಲ, ಅದರಲ್ಲಿ ಒಂದು ಗ್ರೌಂಡೆಡ್ನೆಸ್ ಇರಲ್ಲ, ಅದರಲ್ಲಿ ಒಂದು ಪ್ರಾಮಿಸಿಂಗ್ ಥಾಟ್ಸ್ ಇರಲ್ಲ. ಥಾಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅವಾಗ ಅವಾಗ ನೆನಪಿಸ್ಕೊಂತಾರೆ. ಹ್ಯಾಪಿ ಟೈಮ್ಸ್ ಅಲ್ಲಿ ನೆನಪಿಸ್ಕೊಂತಾರೆ, ನೆಗೆಟಿವ್ ಟೈಮ್ಸ್ ಅಲ್ಲಿ ನೆನಪಿಸ್ಕೊಳಲ್ಲ. ಸೊ ಮೇ ಬಿ ಅದಕ್ಕೆ ಅವ್ರಿಗೆ ಒಂಥರ ಕ್ವೆಶನ್ ಇದೆ, ನಾನು ಇವ್ರನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಾ ಅನ್ನೋ ಒಂದು ಕ್ವೆಶನ್ ಇದೆ. ಬಟ್ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್, ಅವ್ರು ನಿಮ್ಮ ಮೇಲೆ ರೊಮ್ಯಾಂಟಿಕಲಿ ಅಟ್ರಾಕ್ಟ್ ಆಗಿದ್ದಾರೆ. ಅವಾಗವಾಗ ನಿಮ್ಮ ಅಕೌಂಟ್ ನ ಸ್ಟಾಕ್ ಮಾಡೋದು, ನಿಮ್ಮ ಪಿಕ್ಚರ್ಸ್ ನ ನೋಡ್ಕೊಳ್ಳೋದು, ನೀವು ಮೀಟ್ ಆದ ಮೆಮೊರೀಸ್ ನ ನೆನಪಿಸ್ಕೊಳ್ಳೋದು. ಬಟ್ ಅಗೇನ್ ಎಸ್, ಸ್ಟ್ರಿಕ್ಟ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನಿದು ಎಮೋಷನ್ಸಾ, ಫೀಲಿಂಗ್ಸಾ, ಲವ್ ಇದು, ಎಲ್ಲ ಕನ್ಫ್ಯೂಸ್ಡ್ ಆಗೋಗ್ಬಿಟ್ಟಿದ್ದಾರೆ. ಈ ಮೂವೀಸ್ ಅಲ್ಲೆಲ್ಲ ಒಂದು ಕನ್ಕ್ಲೂಷನ್ ಅಲ್ಲೇ ಹೀರೋ ಅಥವಾ ಹೀರೋಯಿನಿಗೆ ರಿಯಲೈಸ್ ಆಗುತ್ತೆ, ಓಕೆ ಇದು ಲವ್. ಅದಕ್ಕೂ ಮುಂಚೆ ಒಂದಷ್ಟು ರೊಮ್ಯಾಂಟಿಕ್ ಸಾಂಗ್ಸು ಆಗಿರುತ್ತಲ್ವಾ. ಸೊ ಇವ್ರದ್ದೊಂಥರ ಆ ಫೇಸ್ ಅಲ್ಲಿ ಇದ್ದಾರೆ, ರೊಮ್ಯಾಂಟಿಕ್ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇವೊಂದು ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇನೆ ಇರ್ಬೋದು, ನಿಮ್ಮಿಬ್ರು ಮಧ್ಯೆ ಇದ್ದ ಒಂದು ಪ್ಯಾಷನ್, ಒಂದು ಅಟ್ರಾಕ್ಷನ್ ಒಂಚೂರು ಕಡಿಮೆ ಆಗಿಲ್ಲ, ಒಂದು ಕೆಮಿಸ್ಟ್ರಿ ಏನೂ ಕಡಿಮೆ ಆಗಿಲ್ಲ. ಮೇ ಬಿ ಆ ಒಂದು ಮೂಮೆಂಟ್ ಅಲ್ಲಿ ನಿಮಗೆ ರಿಯಲೈಸೇ ಆಗಿರೋದಿಲ್ಲ. ಮೇ ಬಿ ಗ್ರೂಪ್ 2 ಇದು ಈ ಲವ್ ಬಗ್ಗೆ ಇವ್ರು ಮತ್ತೆ ನನ್ನ ಲೈಫಲ್ಲಿ ಬರ್ತಾರೆ, ಮತ್ತೆ ಇವ್ರ ಬಗ್ಗೆ ನಾನು ನೆನಪಿಸ್ಕೊಂತೀನಿ, ಇದ್ರ ಬಗ್ಗೆ ಎಲ್ಲ ನೀವು ಅನ್ಕೊಂಡೇ ಇರಲ್ಲ ಮೇ ಬಿ. ಬಟ್ ಎಸ್, ಮತ್ತೆ ಕನ್ಸಲ್ಲಿ ಬರ್ತಾ ಇದಾರೆ, ಕಾಡ್ತಾ ಇದಾರೆ ಅಂತ ಕ್ಲಿಯರ್ ಆಯ್ತು ಇಲ್ಲಿ ಗ್ರೂಪ್ 2. ಓಕೆ, ಯಾಕವ್ರು ಇನ್ನೂ ಸೈಲೆಂಟ್ ಆಗಿದ್ದಾರೆ ಇಷ್ಟೆಲ್ಲ ಥಾಟ್ಸ್ ಇದ್ಮೇಲೆ? ಲೆಟ್ಸ್ ಸಿ ಯಾಕವ್ರು ಸೈಲೆಂಟ್ ಆಗಿದ್ದಾರೆ ಅಂತ. ದೇರ್ ಈಸ್ ಹೈರೋಫೈಂಟ್. ಹೈರೋಫೈಂಟ್ ಅಂದ್ರೆ ಮೇನ್ ಆಗಿ ಏನು ನೋಡ್ತೀನಿ ಗೊತ್ತಾ ನಾನು, ರಿಲಿಜನ್, ಕ್ಯಾಸ್ಟು, ಕಲ್ಚರು, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು, ಇದೆಲ್ಲ ಡಿಫ್ರೆನ್ಸ್ ಇದೆ ನಿಮ್ಮಿಬ್ರು ಮಧ್ಯ. ಮೇ ಬಿ ಒನ್ ಮೇನ್ ಥಿಂಗ್ ಈಸ್ ಕ್ಯಾಸ್ಟ್ ಪ್ರಾಬ್ಲಮ್ ಇದೆ. ಅಂಡ್ ಅಗೇನ್ ಲೈಫ್ ಸ್ಟೈಲ್ ಅಲ್ಲಿ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅನ್ನೋದಕ್ಕಿಂತ ನಿಮ್ಮ ಲೈಫ್ ಸ್ಟೈಲು ಅವರ ಲೈಫ್ ಸ್ಟೈಲು ಮ್ಯಾಚ್ ಆಗಲ್ಲ, ನಿಮ್ಮ ಕಲ್ಚರ್ ಅವರ ಕಲ್ಚರ್ ಮ್ಯಾಚ್ ಆಗಲ್ಲ. ಎಟ್ ದ ಸೇಮ್ ಟೈಮ್ ಅವರಿಗೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇದೆ ಲೈಫಲ್ಲಿ. ಅವ್ರಿಗೆ ಒಂಥರ ಥಾಟ್ ಇದೆ, ನಾನು ಇವ್ರನ್ನ ಇವಾಗ ಚೂಸ್ ಮಾಡಿದ್ರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಹೆಂಗೆ ಫುಲ್ಫಿಲ್ ಮಾಡಲಿ, ನನ್ನ ಲೈಫ್ಗೂ ಇವ್ರ ಲೈಫ್ಗೂ ಮ್ಯಾಚ್ ಆಗಲ್ಲ. ಅವ್ರು ಆಲ್ರೆಡಿ ಲೈಫಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ನನ್ನ ಲೈಫಿಗೆ ಬಂದರೆ ಅವರು ಕಷ್ಟ ನೋಡ್ಬೇಕಾಗಿ ಬರ್ಬೋದೇನೋ, ಅವ್ರು ನನ್ನ ಲೈಫ್ ಸ್ಟೈಲಿಗೆ ಅಡ್ಜಸ್ಟ್ ಆಗಲ್ವೇನೋ, ಹಿಂಗೆಲ್ಲ ಇದೆ. ಆ್ಯಂಡ್ ಸೊಸೈಟಿ ಏನ್ ಅನ್ಕೋಬಿಡುತ್ತೆ ನಾನು ಇವ್ರನ್ನ ಚೂಸ್ ಮಾಡಿದ್ರೆ. ಮೇ ಬಿ ಏಜ್ ಡಿಫ್ರೆನ್ಸು ತುಂಬಾ ಇದೆ ಅನ್ಸುತ್ತೆ ಇಲ್ಲಿ. ಏನ್ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್, ನಿಮ್ಮ ಕರಿಯರೇ ಬೇರೆ, ಅವರ ಕರಿಯರೇ ಬೇರೆ. ಫಾರ್ ಎನ್ ಎಕ್ಸಾಂಪಲ್ ಅವರು ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ, ಬಟ್ ನೀವು ಟ್ರಾವೆಲ್ ಮಾಡಕ್ ಇಷ್ಟಪಡ್ತೀರಾ. ಅಥವಾ ನೀವು ಫ್ಯಾಮಿಲಿ ಜೊತೆ ಇರೋದಕ್ಕೆ ಇಷ್ಟಪಡ್ತೀರಾ, ಅವರು ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಏನು ಮ್ಯಾಚ್ ಆಗ್ತಾ ಇಲ್ಲ, ಕನೆಕ್ಟ್
ಅಂಡ್ ಕಮಿಟ್ಮೆಂಟ್ ಎಲ್ಲ ಕೊಟ್ರೆ ಮುಂದೆ ಪ್ರಾಬ್ಲಮ್ ಆಗ್ಬೋದಾ? ಅಂಡರ್ಸ್ಟ್ಯಾಂಡಿಂಗ್, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ಸು, ಇದೆಲ್ಲ ಪ್ರಾಬ್ಲಮ್ ಆಗ್ಬೋದಾ? ಈ ತರ ಒಂದಷ್ಟು ಥಾಟ್ಸ್ ಇದೆ ಇದು ಇವ್ರಿಗೆ. ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಇದೆ, ಲೈಫ್ ಸ್ಟೈಲ್ ಚೇಂಜ್ ಇದೆ, ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಇದೆ, ಕರಿಯರ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಮೇ ಬಿ ಇಲ್ಲಿ ಹೆಂಗೆ ಅಂತಂದ್ರೆ ಒಬ್ರು ಕಂಪ್ಲೀಟ್ಲಿ ಟ್ರೆಡಿಷನಲ್ ಪರ್ಸನ್, ಇನ್ನೊಬ್ರು ಕಂಪ್ಲೀಟ್ಲಿ ಮಾಡರ್ನ್ ಪರ್ಸನ್. ಅದೆಲ್ಲ ಎಲ್ಲದು ಓಕೆ ಇಲ್ಲ. ಅಟ್ರಾಕ್ಷನ್ ಏನೋ ಆಗಿದೆ ನಿಮ್ಮಿಬ್ರು ಮಧ್ಯ. ಮುಂಚೆನೆ ಹೇಳ್ದಂಗೆ ನಿಮ್ಮಿಬ್ರು ಬಗ್ಗೆ ಜಾಸ್ತಿ ಇಬ್ರಿಗೂ ಗೊತ್ತಿಲ್ಲ. ಆಸ್ ಅ ಪರ್ಸನ್ ನಿಮ್ನ 24 hours ಅಲ್ಲಿ 1 or 2 hour ಮೀಟ್ ಆಗಿದ್ದಾರೆ ಅವರು ಬಿಟ್ರೆ, ರೆಸ್ಟ್ 20 hours, 21, 22 hours ನೀವ್ ಹೆಂಗಿರ್ತೀರಾ, ಏನ್ ಮಾಡ್ತೀರಾ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಜಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಸ್ಟೋರೀಸ್ ನ ನೋಡ್ಬಿಟ್ಟು ಅವರು ನಿಮ್ನ ಜಡ್ಜ್ ಮಾಡ್ಬಿಟ್ಟಿದ್ದಾರೆ. ಲೈಕ್ ನೀವ್ ಈ ತರ, ನಾನ್ ಅದಕ್ ಸೆಟ್ ಆಗಲ್ಲ, ನನಗ್ ಅದ್ ಸೆಟ್ ಆಗಲ್ಲ, ಲೈಕ್ ಹಿಂಗ್ ಜಡ್ಜ್ ಮಾಡ್ಬಿಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್, ಹೈರೋಫ್ಯಾಂಟ್ ಬಂತು ಅಂದ್ರೆ ಡೆಫಿನೆಟ್ಲಿ ಇವ್ರು ನಿಮ್ ಬಗ್ಗೆ 1 ಸತಿ ಇಲ್ಲ 2 ಸತಿ ಟ್ಯಾರೋ ಕಾರ್ಡ್ ರೀಡಿಂಗ್ ತಗೊಂಡಿದ್ದಾರೆ. ನಿಮ್ ಬಗ್ಗೆ ಪರ್ಸನಲ್ ರೀಡಿಂಗ್ ತಗೊಂಡಿದ್ದಾರೆ. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನೀವು ಅವ್ರ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದೀರಾ, ನೀವು ಅವ್ರ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದ್ದೀರಾ, ಈ ಕನೆಕ್ಷನ್ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ಹೈರೋಫ್ಯಾಂಟ್ ಅಂದ್ರೆ ಒಬ್ಬ ಗುರು, ರೈಟ್? ಅದ್ರಲ್ಲಿ ನೋಡ್ಬೋದು ನೀವು ಪಿಕ್ಚರ್ ಅಲ್ಲಿ ಒಂದು ಗೈಡೆನ್ಸ್ ಕೊಡೋ ಗುರು. ಸೊ ಡೆಫಿನೆಟ್ಲಿ ನಿಮ್ ಬಗ್ಗೆ 1-2-3 ಸತಿ ಕನ್ಸಲ್ಟೇಷನ್ ತಗೊಂಡಿದ್ದಾರೆ. ಈ ಕನೆಕ್ಷನ್ ಆಗತ್ತಾ, ವರ್ಕೌಟ್ ಆಗತ್ತಾ ಇಲ್ವಾ ಅಂತ. ದಟ್ ಈಸ್ ಕನ್ಫರ್ಮೇಶನ್. ಓಕೆ, ಸೊ ಎಸ್, ನೆಕ್ಸ್ಟ್ ನೋಡೋಣ ಅವ್ರ ಆಕ್ಷನ್ ತಗೊಂತಾರ ಈ ಒಂದು ಕನೆಕ್ಷನ್ ಮೇಲೆ ಈ ಪರ್ಸನ್. ದೆರ್ ಈಸ್ ಕ್ವೀನ್ ಆಫ್ ಕಪ್ಸ್, ಡಬಲ್ ಕನ್ಫರ್ಮೇಶನ್. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಕಟಕ ರಾಶಿ, ಮೀನ ರಾಶಿ, ಮಿಥುನ ರಾಶಿ ಮತ್ತೆ ವೃಷಭ ರಾಶಿ ಆಗಿದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ನೀವೊಂದು ರೈಟ್ ಕಾರ್ಡ್ನ ಚೂಸ್ ಮಾಡಿದ್ದೀರಾ ಅಥವಾ ಒಂದು ರೈಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ ಅಂತ. ಓಕೆ, ಸೊ ಕ್ವೀನ್ ಆಫ್ ಕಪ್ಸ್ದು ಒಂದು ಮೇಜರ್ ಥಿಂಗ್ ಹೇಳ ನಾನು, ಇದು ಆಕ್ಷನ್ ಓರಿಯೆಂಟೆಡ್ ಕಾರ್ಡ್ ಅಲ್ಲ. ಇಟ್ ಈಸ್ ಮೋರ್ ಲೈಕ್ ಅವರ ಒಂದಷ್ಟು ಸ್ಮಾಲ್ ಆಕ್ಷನ್ಸ್, ಕೇರಿಂಗ್ ಆಕ್ಷನ್ಸ್. ಫಾರ್ ಎನ್ ಎಕ್ಸಾಂಪಲ್, ಅವ್ರ ಲವ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಪೋಸ್ಟ್ ಲೈಕ್ ಮಾಡೋದು, ನಿಮಗೆ ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಕ್ಯೂಟ್ ಇಮೋಜಿಸ್ ನ ಶೇರ್ ಮಾಡೋದು ನಿಮಗೆ. ಸೊ ಮೇ ಬಿ ಈ ಪರ್ಸನ್ ನಿಮಗೆ ಈ ತರ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಮೇ ಬಿ ಡೈರೆಕ್ಟ್ ಆಗಿ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಬಿಕಾಸ್ ಎಮೋಷನ್ಸ್ ಅಂದ್ರೆ ಇಟ್ಸ್ ಅ ಪ್ಯಾಸಿವ್ ಥಿಂಗ್, ಆಕ್ಟಿವ್ ಅಲ್ಲ, ಪ್ಯಾಸಿವ್. ಓಕೆ, ಅವರ ಕೆಲವೊಂದೊಂದು ಆಕ್ಷನ್ಸ್ ನಿಮಗೆ ಗೊತ್ತಾಗ್ಬೋದು, ಇವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ಎಲ್ಲ ಟ್ರಿಪ್ಪಿಗೆ ಹೋಗಿರ್ತಾರೆ, ನಿಮಗೆ ಚಳಿ ಆಗ್ತಿದೆ ಅನ್ಕೂಡ್ಲೆ ಅವರ ಒಂದು ಸ್ವೆಟರ್ನ ಬಿಚ್ಕೊಟ್ಟು ನಿಮಗೆ ಹಾಕೋದು, ಎವ್ರಿಥಿಂಗ್ ಲೈಕ್ ಸ್ಮಾಲ್ ಆಕ್ಟ್ ಅಲ್ಲಿ ತೋರ್ಸೋದು. ಲೈಕ್ ದೇ ಕೇರ್ ಫಾರ್ ಯು, ದೇ ಹ್ಯಾವ್ ಕನ್ಸರ್ನ್ ಟುವರ್ಡ್ಸ್ ಯು ಅಂತ ಒಂದು ಸ್ಮಾಲ್ ಆಕ್ಷನ್ಸ್, ಸ್ಮಾಲ್ ಜೆಸ್ಟರ್ಸ್ ಅಲ್ಲಿ ತೋರ್ಸೋದು ದಟ್ ದೇ ಲೈಕ್ ಯು, ಹಿ ಆರ್ ಶಿ ಲೈಕ್ಸ್ ಯು ಅಂತ. ಈ ತರ ಒಂದು ನೋಡ್ತಾ ಇದ್ದೀನಿ. ಸಡನ್ ಆಗಿ ನಿಮಗೆ ರಿಕ್ವೆಸ್ಟ್ ಕಳ್ಸೋದು, ಫಾಲೋ ರಿಕ್ವೆಸ್ಟ್ ಕಳ್ಸೋದು, ಹಳೆ ಸ್ಟೋರೀಸ್ ನ ನೋಡೋದು, ಪೋಸ್ಟ್ಸ್ ನ ಲೈಕ್ ಮಾಡ್ತಾ ಬರೋದು, ಹಳೆ ಮೆಸೇಜಸ್ ನ ಲೈಕ್ ಮಾಡ್ತಾ ಬರೋದು, ಅವಾಗ ಒಂದಷ್ಟು ಸ್ಟೋರೀಸ್ ಅಪ್ಲೋಡ್ ಮಾಡೋದು ರಿಲೇಶನ್ಶಿಪ್ ಬಗ್ಗೆ, ಕೋಟ್ಸ್ ಬಗ್ಗೆ. ಸೊ ಓಕೆ, ಈ ತರ ಒಂದು ಸಿಚುವೇಶನ್ ನ ನೋಡ್ತಾ ಇದ್ದೀನಿ ನಾನು ನಿಮ್ಮಿಬ್ರು ಮಧ್ಯದಲ್ಲಿ. ಲೆಟ್ಸ್ ಸಿ, ಒಂದು ಇಂಡೈರೆಕ್ಟ್ ವೇ ಅಲ್ಲಿ ನಿಮಗೆ ನಿಮ್ಮ ಬಗ್ಗೆ ಫೀಲಿಂಗ್ ಶೇರ್ ಮಾಡ್ಕೊಳ್ಳೋದು, ನಿಮಗೆ ಹೇಳೋದು ಲವ್ ಇದೆ ಅಂತ. ಅಂದ್ರೆ ಮೇ ಬಿ ಅವರು ನಿಮ್ ಕಡೆಯಿಂದ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸೈನ್ಸ್, ಅಟ್ ಲೀಸ್ಟ್ ನಿಮಗೂ ಇಷ್ಟ ಇದೆ ಅಂತ ಒಂದು ಸೈನ್ಸ್. ನಿಮ್ ಕಡೆಯಿಂದ ಏನಾದ್ರು ಒಂದಷ್ಟು ಸೈನ್ಸ್ ಏನಾದ್ರು ಬಂದ್ರೆ ನಾನು ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ದಾರೆ. ಅಡ್ವೈಸ್ ನೋಡೋಣ ಗೈಸ್ ನಿಮಗೆ ಈ ಒಂದು ಕನೆಕ್ಷನ್ ಬಗ್ಗೆ. ಗ್ರೂಪ್ 2, ದೇರ್ ಈಸ್ ಪ್ಯಾಷನ್. ಪ್ಯಾಷನ್ ಅಂದ್ರೆ ಏನ್ ಗೊತ್ತಾ, ನಿಮ್ಮ ಹಾರ್ಟ್ ನ ಫಾಲೋ ಮಾಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಬಿಟ್ಕೊಡಿ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಓದಿರೋದೇ ಒಂದು, ನಾವು ಮಾಡೋ ಕೆಲ್ಸನೇ ಇನ್ನೊಂದು, ಹಂಗಾಗಿರುತ್ತಲ್ವಾ. ಅವಾಗ ನಾವು ರೂಲ್ಸ್ ನ ಫಾಲೋ ಮಾಡ್ತೀವ? ಇಲ್ಲ, ನಮ್ಮ ಪ್ಯಾಷನ್ ನ ಫಾಲೋ ಮಾಡ್ತೀವಿ ಅಷ್ಟೇ. ನಮ್ಮ ಫ್ಯಾಮಿಲಿಯವ್ರು ಆಬ್ವಿಯಸ್ಲಿ, ನಾವು ಇವಾಗ ಫಾರ್ ಎನ್ ಎಕ್ಸಾಂಪಲ್ ಆರ್ಕಿಟೆಕ್ಚರ್ ಓದಿರ್ತೀವಿ, ನಮ್ಮ ಫ್ಯಾಮಿಲಿಯವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವನೊಬ್ಬ ಅಥವಾ ಇವಳೊಬ್ಬ ಆರ್ಕಿಟೆಕ್ಚರೇ ಆಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ನಿಮ್ಮ ಪ್ಯಾಷನ್ ಇನ್ನೇನೋ ಆಗಿರುತ್ತೆ. ಮೇ ಬಿ ನಿಮ್ಮ ಪ್ಯಾಷನ್ ಬರೆಯೋದು, ರೈಟಿಂಗ್ ಅಲ್ಲಿ ಇರುತ್ತೆ, ಆರ್ಟಿಸ್ಟ್ ಆಗಿರ್ತೀರಾ ನೀವು ಅನ್ಸುತ್ತೆ.
ಸಿಂಗರ್ ಆಗಿರ್ತೀರಾ ಮೇ ಬಿ, ಅಥವಾ ಯೂಟ್ಯೂಬರ್ ಆಗ್ಬೇಕಂತ ಇರ್ತೀರಾ. ಸಮ್ಟೈಮ್ಸ್ ನೀವು ಅವರ ಎಕ್ಸ್ಪೆಕ್ಟೇಷನ್ಸ್ ವಿರುದ್ಧವಾಗಿ ಹೋಗ್ಬೇಕಾಗತ್ತೆ. ನಿಮ್ಮ ಹಾರ್ಟ್ ನ ಫಾಲೋ ಮಾಡ್ಬೇಕಾದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಂದ ವಿರುದ್ಧ ಹೋಗ್ಬೇಕಾಗಿ ಬರುತ್ತೆ. ಮೇ ಬಿ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್. ಐ ನೋ ನಿಮ್ಮಿಬ್ರು ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ, ತುಂಬಾ ಕಾಂಪ್ಲಿಕೇಶನ್ಸ್ ಇದೆ, ತುಂಬಾ ಪ್ರಾಬ್ಲಮ್ ಆಗುತ್ತೇನೋ ಫ್ಯಾಮಿಲಿ ಕಡೆಯಿಂದ ರಿಜೆಕ್ಷನ್ ಬರೋದು ಎಲ್ಲ. ಬಟ್ ಅಗೇನ್ ಮೇ ಬಿ ನೀವು ಅಪ್ರೋಚ್ ಮಾಡ್ತಾ ಇಲ್ಲ, ನಿಮಗೆ ಫೀಲಿಂಗ್ಸ್ ಇದ್ರೂ ನೀವು ಅಪ್ರೋಚ್ ಮಾಡ್ತಾ ಇಲ್ಲ, ಜಸ್ಟ್ ಬಿಕಾಸ್ ಇದಕ್ಕೆಲ್ಲ ಎಗೇನೆಸ್ಟ್ ಆಗಿ ನಿಂತ್ಕೊಬಹುದು ಕೆಲವೊಂದೊಂದು ಜನರು ಅಂತ ಭಯದಲ್ಲಿ. ಬಟ್ ಅಡ್ವೈಸ್ ನಿಮಗೆ ಏನಂತ ಅಂದ್ರೆ, ನಿಮ್ಮ ಹಾರ್ಟ್ ನ ಫಾಲೋ ಮಾಡಿ, ನಿಮ್ಮ ಹಾರ್ಟ್ ಏನ್ ಹೇಳ್ತಾ ಇದೆ ಅದನ್ನ ಫಾಲೋ ಮಾಡಿ, ನಿಮಗೆ ಏನ್ ಎಕ್ಸೈಟ್ ಮಾಡ್ತಾ ಇದೆ ಅದನ್ನ ಚೂಸ್ ಮಾಡಿ, ಟೇಕ್ ಆಕ್ಷನ್. ನಿಮ್ ಲೈಫಲ್ಲಿ ಇರೋ ಒಂದು ಸ್ಪಾರ್ಕ್, ಅದು ಎಕ್ಸೈಟ್ಮೆಂಟ್ ನ ಅಲೈವ್ ಆಗಿ ಇಟ್ಕೊಳ್ಳಿ, ರೂಲ್ಸ್ ನ ಬ್ರೇಕ್ ಮಾಡಿ, ಇಟ್ಸ್ ಫೈನ್. ನಿಮ್ಮಿಬ್ರು ಮಧ್ಯೆ ಇರೋ ಒಂದು ಬಾಂಡಿಂಗ್, ಅಟ್ರಾಕ್ಷನ್, ಕೆಮಿಸ್ಟ್ರಿ ಅದು ಇನ್ನೂ ಇದೆ. ನಿಮಗೆ ರೈಟ್ ಅನ್ಸಿದ್ರೆ ಸಾಕು. ಡಸಂಟ್ ಮ್ಯಾಟರ್ ಸೊಸೈಟಿ ಎಕ್ಸ್ಪೆಕ್ಟೇಷನ್, ಸೊಸೈಟಿನ ಇಂಪ್ರೆಸ್ ನೀವು ಯಾವಾಗ್ಲೂ ಮಾಡ್ಕೊಂಡು ಕೂರಕ್ ಆಗಲ್ಲ. ಗ್ರೂಪ್ 2 ಲೆಟ್ ಸಿ ನಿಮಗೆ ಈ ಒಂದು ಕನೆಕ್ಷನ್ ಔಟ್ಕಮ್ ಏನು ಅಂತ. ದೇರ್ ಈಸ್ ಕಿಂಗ್ ಆಫ್ ವಾಂಡ್ಸ್. ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಝೋಡಿಯಾಕ್ ಸೈನ್ ಮೇಷರಾಶಿ, ಧನಸ್ಸು ರಾಶಿ ಅಥವಾ ಸಿಂಹ ರಾಶಿ ಆಗಿದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್, ಇವರು ಆಕ್ಷನ್ ತಗೊಂತಾರೆ. ಇನ್ ಕೇಸ್ ನಿಮ್ಮ ಝೋಡಿಯಾಕ್ ಸೈನ್ ಮೇಷರಾಶಿ, ವೃಷಭ ರಾಶಿ ಅಥವಾ ಧನಸ್ಸು ರಾಶಿ ಆಗಿದ್ರೆ ನೀವ್ ಆಕ್ಷನ್ ತಗೊಂತೀರಾ ವೆರಿ ಸೂನ್ ಈ ಪರ್ಸನ್ ಮೇಲೆ. ಸೊ ಅಗೇನ್ ಕಿಂಗ್ ಆಫ್ ವಾಂಡ್ಸ್ ಬಂತು ಅಂದ್ರೆ ಚೇಸ್ ಮಾಡೋ ಕಾರ್ಡ್ ಅಲ್ಲ ಇದು, ಇದು ಅಟ್ರಾಕ್ಟ್ ಮಾಡೋ ಕಾರ್ಡ್. ಒನ್ ಆಫ್ ಯು, ನೀವಿಲ್ಲ ನಿಮ್ಮ ಪಾರ್ಟ್ನರ್ ವೆರಿ ಸೂನ್ ಈ ಕನೆಕ್ಷನ್ ಮೇಲೆ ಆಕ್ಷನ್ ತಗೊಳ್ಳೋದು. ಏನಾಗುತ್ತೆ ನೋಡೇ ಬೇಡ, ನಾನು ಮೆಸೇಜ್ ಮಾಡ್ತೀನಿ, ಏನಾಗುತ್ತೆ ನೋಡೇ ಬೇಡ, ನಾನು ಹೊರಗಡೆ ಕರಿತೀನಿ, ಏನಾಗುತ್ತೆ ನೋಡೇ ಬೇಡ, ಮೀಟ್ ಆಗ್ತೀನಿ, ಈ ತರ ಒಂದು ಜೋಶಲ್ಲಿ ಮುಂದೆ ಹೋಗೋದೆಲ್ಲ ನೋಡ್ತಾ ಇದೀನಿ. ವಾವ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಾಟ್ ಎನಿ ಮೋರ್ ಅನ್ನೋದನ್ನ ನೋಡ್ತಾ ಇದೀನಿ ಗೈಸ್. ಯಾರೋ ಒಬ್ರು ರೂಲ್ಸ್ ನ ಬ್ರೇಕ್ ಮಾಡಿ, ಬೌಂಡ್ರೀಸ್ ನ ಬ್ರೇಕ್ ಮಾಡಿ ಬರ್ತಾ ಇದ್ದಾರೆ. ಸೊಸೈಟಿ ಏನ್ ಅನ್ಕೊಂಡ್ರು ಪರವಾಗಿಲ್ಲ ಅಂತ. ಲೆಟ್ಸ್ ಸಿ. ಓಕೆ, ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಗ್ರೂಪ್ 2, ಎಸ್ಪೆಷಲಿ ನನಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಫೀಲ್ ಆಗ್ಲಿಲ್ಲ ರೀಡಿಂಗ್. ಇನ್ ಕೇಸ್ ವೆರಿ ಇಂಟ್ರೆಸ್ಟಿಂಗ್ ರೀಡಿಂಗ್ ಅನ್ಸ್ತು. ನಿಮಗೆ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮಗೇನ್ ಅನ್ಸುತ್ತೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ, ವೆಯ್ಟ್ ಮಾಡ್ತಾ ಇರ್ತೀನಿ. ಎಸ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.